ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇನು ನೋಡ್ತಾ ಇದ್ದೀರಾ, ಇದು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಮತ್ತು ಪುರಸಭಾ ವ್ಯಾಪ್ತಿಗೆ ಬರುವಂಥ ಒಂದು UGD ಡ್ರೈನೇಜ್ನ ನೀರನ್ನ ಶುದ್ಧೀಕರಿಸುವಂಥದ್ದು ತಾವು ನೋಡ್ತಾ ಇರೋದು. ಇದು ಬನ್ನೂರಿನ ಮಾಕ್ನಹಳ್ಳಿಯಲ್ಲೇ ಬರುವಂಥ ಒಂದು ಹೌಸಿಂಗ್ ಬೋರ್ಡು. ಪಕ್ಕದಲ್ಲಿ ಸ್ಮಶಾನ ಇದೆ, ತಾವು ನೋಡ್ತಾ ಇದ್ದೀರಾ. ಸ್ಮಶಾನ ಪಕ್ಕದ ಒಂದು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಮತ್ತೆ ಪುರಸಭಾ ವ್ಯಾಪ್ತಿ ಬರುವಂತ ಒಂದು ಘಟಕ. ಇದು ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ, ಏನು ಒಳಚರಂಡಿ ನೀರು ಏನು ಬರುತ್ತೆ ಅದನ್ನ ಪರಿಶುದ್ಧ ಮಾಡುತ್ತೆ. ಪರಿಶುದ್ಧ ಮಾಡಿ ಅದನ್ನ ನೀರ ಕನ್ವರ್ಟ್ ಮಾಡಿ ಅದನ್ನ ಮುಂದಿನ ಕೆಲವೊಂದು ಏನು ನೀರಿನ ಸರಬರಾಜಿಗೆ ಅದನ್ನ ಕಳಿಸುವಂಥದ್ದು. ಏನು ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಮಾನದಂಡಡಿಯಲ್ಲಿ ಆಗಿರುವಂಥದ್ದು ಇದು. ಮತ್ತೆ ಬನ್ನೂರು ಪಟ್ಟಣ ಒಳಚರಂಡಿ ವ್ಯಾಪ್ತಿಯಲ್ಲಿ ನವೀಕರಿಸುವಂತ ಯೋಜನೆ ಅಡಿಯಲ್ಲಿ ಆಗಿರುವಂಥದ್ದು. ಸುಮಾರು 0.23 ದಶಲಕ್ಷ ಲೀಟರ್ನ ಸಾಮರ್ಥ್ಯ ಇರುವಂಥ ಒಂದು ಕೆಪಾಸಿಟಿ ಇರುವಂಥದ್ದು. SBT ಮಲಿನ ನೀರು ಶುದ್ಧೀಕರಣ ಘಟಕ ಸ್ಥಾಪನೆ 2024ರಲ್ಲಿ ಆಗಿರೋದು. ನೋಡಿ, ಇದು ಪ್ರತಿ ದಿನ ಕೂಡ ಇದು ರನ್ನಿಂಗ್ ಇರಬೇಕು. ಇದಕ್ಕೊಬ್ಬ ವ್ಯವಸ್ಥಾಪಕ ಇರ್ಬೇಕು, ಇಲ್ಲಿ ಬಂದು ರನ್ನಿಂಗ್ ಮಾಡಿ ಅದನ್ನ ನೀರನ್ನ ಶುದ್ಧಘಟಕದ ತರ ರೆಡಿ ಮಾಡಬೇಕಾಗಿರೋದು. ಒಳಚರಂಡಿ ನೀರು ಏನಿಲ್ಲಿ ಇಡೀ ಎಂಟೈರು ಮಲಿನ ನೀರು ಏನು ಬರುತ್ತೆ UGD ನೀರು, ಅದು ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಅದನ್ನ ಇವರು ಮತ್ತೆ ಶುದ್ಧ ನೀರಾಗಿ ಕನ್ವರ್ಟ್ ಮಾಡುವಂಥದ್ದು ಕೂಡ ಮಾಡುವಂಥದ್ದು. ಅಲ್ಲಿ ಹಾಕಿದ್ರೆ ಶುದ್ಧೀಕರಣ ಮಾಡುವಂಥ ಘಟಕ ಅಂತ. ಹಾಗಾಗಿ ಇಲ್ಲಿ ಇದನ್ನ ಯಾರು ಕೂಡ ಕರೆಕ್ಟಾಗಿ ಯಾರು ಮೇಂಟೈನ್ ಮಾಡ್ತಾ ಇಲ್ಲ. ಮೇಂಟೈನ್ ಮಾಡ್ಬೇಕಾದ್ರೆ ಬನ್ನೂರು ಪುರಸಭೆ ವ್ಯಾಪ್ತಿ ಇರೋಂಥ ಅಧಿಕಾರಿಗಳು ಯಾರು ಕೂಡ ಮೇಂಟೈನ್ ಮಾಡ್ತಾ ಇಲ್ಲ, ತಾವು ನೋಡ್ತಾ ಇದ್ದೀರಾ. ಹಾಗೇನೆ ಒಂದಷ್ಟು ವಿಚಾರಗಳು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನು ಇವತ್ತು ಒಂದು ತಿಥಿ ಕಾರ್ಯಕ್ರಮ ಇತ್ತು, ಹಾಗಾಗಿ ನಮ್ಮ ಸ್ನೇಹಿತನ ತಾಯಿ ಕಾರ್ಯಕ್ರಮ ತಿಥಿ ಕಾರ್ಯಕ್ರಮ ಇತ್ತು. ಸುಮ್ಮನೆ ಬಂದೆ, ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದೆ. ಕಳಸರಿ ಕೂಡ ಇದು ನಾನು ಬಂದು ಸುದ್ದಿ ಮಾಡಿದ ಕಳಸರಿ ಕೂಡ ಒಂದು ಸುದ್ದಿ ಮಾಡಿದೆ ಇದ್ರ ಬಗ್ಗೆ. ಯಾಕೆ ಇದನ್ನು ಸುದ್ದಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ರನ್ನಿಂಗ್ ಇರಬೇಕು ಮೋಟ್ರು, ಪ್ರತಿದಿನನೂ ಕೂಡ ರನ್ನಿಂಗ್ ಇರಬೇಕು. ಯಾಕೆಂದ್ರೆ ಇಲ್ಲಿ ತಾವೇನು ನೋಡ್ತಾ ಇದ್ದೀರಾ, ಇದು ಕೊಳಚೆ ನೀರು ಬರುವಂತ ನೀರು, ಏನು UGD ನೀರು ಬರುತ್ತೆ, ಅದನ್ನ ಫಿಲ್ಟರ್ ಮಾಡುವಂತ ಮೊಲದ ಮರಿ ಬಿದ್ದೋಗದ. ಆಮೇಲೆ ನಾವು ಆಡ್ಪಾಡು ಬಂದ್ರೆ ದಬಕನ್ ಬಿಟ್ಕೊಂಡು ಎತ್ಕೋಕ್ ಆಗೋದಿಲ್ಲ. ಆ ಕಡೆ ಈ ಕಡೆ ಜಾಲರಿ ಮಾಡಿ ಇಟ್ಬಿಡಪ್ಪ ಅಂತ ಅಂದ್ರೆ ಕೇಳಲಿಲ್ಲ. ನಿಮ್ ಮಾತು ಕೇಳಂಗಿರ ಯಾಕೆ ಇರ್ಬೇಕಾಯ್ತು ಸಮಾಜ ಹಿಂಗೆ? ಜಾಲರಿ ಹಾಕ್ಬಿಟ್ರೆ ಬೆಳಕ ಅನ್ಕೊಳತ್ತ. ನಾವು ನಾಯಿ ಪಾಯಿ ಏನು ಬೀಳುದಿಲ್ಲ, ಮುಟ್ಟಿದ್ರೆ ಅದ್ರ ಬಳಿಗೆ ನೀರು ಹೋಯ್ತಾ ಚಾರ್ಜ್ ಆಯ್ತಾ ಇರ್ತದೆ. ಇವರು ಏನೂ ಇಲ್ಲ. ಯಾವಾಗ ಬರ್ತಾರ ಆನ್ ಮಾಡಕ್ಕೆ? ಏನೋ ಬರ್ತಾನೆ, ಆಗ್ಲೇ ಬರ್ಬೇಕಾಗಿತ್ತು, ಅವನು ಬಂದಿಲ್ಲ. ಇಷ್ಟ ಬಂದಾಗ ಬರ್ತಾರೆ. ಇಷ್ಟ ಬಂದಂಗ ಆಫ್ ಮಾಡ್ತಾರೆ, ಇಷ್ಟ ಬಂದಂಗ ಆನ್ ಮಾಡ್ತಾರೆ. ಓಕೆ ಓಕೆ. ಇದು ಅವ್ರು ನೋಡಿ, ಒಬ್ಬ ಸಾರ್ವಜನಿಕ ಹೇಳ್ತಿರುವಂತದ್ದು, ಪ್ರತಿದಿನ ಅವ್ರು ಇಲ್ಲೇ ಇರ್ತಾರೆ ಕುರಿ ಮೇಯಿಸ್ಕೊಂಡು. ಇಲ್ಲಿ ಓಪನ್ ಇರಬಾರ್ದು, ಇದು ಓಪನ್ ಇದ್ರು ಕೂಡ ಜಾರ್ಲಿ ಇರಬೇಕು. ಇನ್ ಕೇಸು ಯಾವ್ದನ್ನ ಪ್ರಾಣಿಗಳು ಬಂದೇನ ಬಿದ್ರೆ ಆಯ್ತಾ, ಅದನ್ನ ಈಗ ಏನು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮತ್ತೆ ದನಗಳ ಮೇವು ಕೂಡ ಇಲ್ಲಿ ಮೇಯಿಸುವಂಥದ್ದು. ಇಲ್ಲಿ ಓಪನ್ ಮಾಡಿದರೆ ಅದು ಇರಬಾರ್ದು ಕೂಡ ಅದು ಮಾನದಂಡಗಳಿದೆ. ಮತ್ತೆ ಇದು ಓಪನ್ ಕೂಡ ಆಗಬೇಕು, ರನ್ನಿಂಗ್ ಆಗಬೇಕು. ಇಷ್ಟ ಬಂದಂಗೆ ಬರ್ತಾರೆ ಅಂತ ಕೂಡ ಅವರ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಹಾಕಿರೋ ಫೆನ್ಸು ಅವ್ರದ್ದು ಸ್ವಂತ ಜಾಗಕ್ಕೆ ಹಾಕೊಂಡಿರುವಂಥದ್ದು, ಯಾರೋ ಗ್ರಾಮಸ್ಥರು ಅವ್ರ ಫೆನ್ಸ್ ಹಾಕೊಂಡಿರೋದು. ಇಲ್ಲಿ ಏನೇನಾಗುತ್ತೆ ಇದು ಲೆಕ್ಕ ಇಲ್ಲಿ ಹಾಕಿದ್ರೆ, ಇದು ರಿಸ್ಟ್ರಿಕ್ಷನ್ಸ್ ಏರಿಯಾ ಅಂತ ಇಲ್ಲಿ ಬೋರ್ಡ್ ಹಾಕಿದ್ರೆ, ನಿಮಗೆ ತೋರಿಸ್ತೀನಿ. ನಿಮಗೆ ರಿಸ್ಟ್ರಿಕ್ಷನ್ಸ್ ಏರಿಯಾ ಆದ್ಮೇಲೆ ಸುತ್ತ ಕಾಂಪೌಂಡ್ ಇರಬೇಕು, ಅಲ್ಲಿಗೊಬ್ಬ ಗಾರ್ಡ್ ಇರಬೇಕು, ಮತ್ತೆ ಇದನ್ನ ಚಾಲನೆ ಮಾಡಕ್ಕೊಬ್ಬ ಇರಬೇಕು. ಆಯ್ತಾ, ರಿಸ್ಟ್ರಿಕ್ಷನ್ ಏರಿಯಾ ಅಂತಂದ್ರೆ ಅದು ಹಾಕಿದ್ರಿ ಲಾಟ್ರಿ ಬೋರ್ಡು. ನೋಡಿ, ಇಲ್ಲೆಲ್ಲೂ ಕೂಡ ಕಾಂಪೌಂಡ್ ಇಲ್ಲ. ಇದು ಅವರು ಪ್ರೈವೇಟ್ನವ್ರು ಹಾಕೊಂಡಿರುವಂಥದ್ದು, ಅವರ ಎಲ್ಲೆಗೆ ಹಾಕೊಂಡಿರುವಂಥ ಒಂದು ಲ್ಯಾಂಡ್ನವರು, ಮಾಕ್ನಹಳ್ಳಿ ಗ್ರಾಮಸ್ಥರು ಅವರ ಭದ್ರತೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ನೋಡಿ, ಇಲ್ಲಿದೆ ಘಟಕದ ಪ್ರದೇಶವು ನಿರ್ಬಂಧಿತ ಪ್ರದೇಶವಾಗಿದ್ದು ಸಾರ್ವಜನಿಕ ಪ್ರವೇಶ ನಿಷೇಧಿಸಲಾಗಿದೆ. ಅತಿಕ್ರಮ ಪ್ರವೇಶದಾರರಿಗೆ ಕಾನೂನಿನ ಕ್ರಮ ಶಿಕ್ಷೆಗೆ ಒಳಪಡುತ್ತದೆ. ಅಲ್ಲ ರೀ, ಓಪನ್ ಆಗಿ ಬಿಟ್ಬಿಟ್ಟು ನೀವು ಯಾರೋ ಒಬ್ರು ಬರ್ತಾರೆ ನಂಬರ್ 1 ಮಾಡಕ್ಕೋ ನಂಬರ್ 2 ಮಾಡಕ್ಕೋ, ಯಾರೋ ಪಾಪ ಇಲ್ಲಿ ಬರೋಂಥ ಸಾವುಗೆ ಬರೋಂಥ ಯಂಗ್ಸ್ರೋ
ಏನೋ ಒಂದು ಮರೆ ಆಗಿರುತ್ತೆ ಅಂತ ಒಂದು ನಂಬರ್ 1 ಮಾಡಕ್ ಬರ್ಬೋದು. ಗಂಡಸರು ಯಾರನ್ನ ನಂಬರ್ 1 ಮಾಡಕ್ ಬರ್ಬೋದು. ಹಾ ಹಾ ಬೋರ್ ರೆಡಿ ಮಾಡಿಲ್ಲ. ಹ್ಮ್ ನೀರು ಪಾರು ತಗೋಬೇಕಾದ್ರೆ ಈ ನೀರು ಆಗೋದಿಲ್ಲ, ಗಲೀಜ್ ನೀರು. ಹ್ಮ್ ನೋಡಲ್ಲ ಬೋರ್ ಹೊಡಿ ಸರ್ ಎದುರುಗಡೆ, ಅದ ಬೋರ್ ರೆಡಿ ಮಾಡಿಲ್ಲ. ಆ ರೀತಿ ಮಾಡ್ಬೇಕು ಅವರು. ಇದೆಲ್ಲ ಗಲೀಜೆಲ್ಲ ಕ್ಲೀನ್ ಆಗಿ ತೆಗೆದಾಕ್ಬಿಟ್ಟು ಅಲ್ಲಿ ಗೇಟ್ಗೆ ಬೀಗ ಹಾಕ್ಬೇಕು. ಅಲ್ಲ, ಕಾಂಪೌಂಡೇ ಮಾಡಿಲ್ಲ ಅವ್ರು ಗೇಟ್ ಬೀಗ ಹಾಕಕ್ಕೆ. ಅರ್ಧಂಬರ್ಧ ಮಾಡೋ ಕಾಂಪೌಂಡ್ ಕೇಳಿ, ಕಾಂಪೌಂಡೇ ಇಲ್ವಲ್ಲ ಅಲ್ಲಿ. ಬರೀ ಗೇಟ್ ನಿಲ್ಸಕ್ ಮಾತ್ರ ಕಾಂಪೌಂಡ್ ಮಾಡೋದು ಅಷ್ಟೇ, ಸುತ್ತ ಕಾಂಪೌಂಡ್ ಹಾಕಿಲ್ಲ. ಅದೇ ಇರ್ಲಿ, ಒಂದ್ ನೆಟ್ಟಾರ ಹಾಕಿದ್ರೆ ಸರಿ ಇರ್ತದೆ, ಗೇಟ್ ಭದ್ರ ಇರ್ತದೆ. ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಓಡಾಡ್ತಾರೆ. ಅದಕ್ಕೆ ಒಂದ್ ನೆಟ್ಟಾರ ಹಾಕಿ ಬಿಡ್ಬಿಟ್ರೆ ಮುಂದೆ ಕಾಂಪೌಂಡ್. ಅಲ್ಲ, ಅಲ್ಲಿ ಕಾಂಪೌಂಡೇ ಹಾಕಿಲ್ಲ. ಅಲ್ಲಿ ಇನ್ನೊಂದು ವಿಚಾರ ಪಾಪ ಅವ್ರಿಗೆ ಗೊತ್ತಿಲ್ಲ, ಕಾಂಪೌಂಡ್ ಕೂಡ ಹಾಕಿಲ್ಲ. ಬರೀ ಒಂದು ಕಾಲ್ ಭಾಗ ಕಾಂಪೌಂಡ್ ಹಾಕಿದ್ರೆ ಗೇಟಿಂದ. ಇಲ್ಲಿ ರಿಸ್ಟ್ರಿಕ್ಷನ್ಸ್ ಏರಿಯಾ ಅಂತ ನೀವ್ ಹೇಳಿದ್ರಲ್ರಿ ಪುಣ್ಯಾತ್ಮರ ಅಧಿಕಾರಿಗಳೇ, ತಾವೇ ನೋಡಿ ರಿಸ್ಟ್ರಿಕ್ಷನ್ಸ್ ಏರಿಯಾ ಅಂತ ಹಾಕಿದ್ರ. ಬಂದರು ಪುರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಮಲಿನ ನೀರು ಶುದ್ಧೀಕರಣ ಮಾಡುವಂತ ಒಂದು ಘಟಕ ಇದು. ಅದಲ್ಲ, ಅದನ್ನ ಯಾವಾಗ ಹಾಕಿದ್ರು ಏನಾಗುತ್ತೆ ಅಂತ ಆರ್ ಟಿ ಏನವ್ರು ಹಾಕ್ತಾರೆ. ಕಾರ್ಯಕರ್ತರು ಪುಣ್ಯಾತ್ಮರು ಇದಾರೆ, ಅವ್ರಿಗೆ ತಲುಪಿಸ್ತೀನಿ ಆರ್ ಟಿ ಕಾರ್ಯಕರ್ತರಿಗೆ. ನೀವೇನ್ ರಿಸ್ಟ್ರಿಕ್ಷನ್ ಏರಿಯಾ ಅಂತ ಹಾಕಿದ್ರೆ, ನೀವು ಇಲ್ಲಿ ಕಾಂಪೌಂಡ್ ಕಟ್ಟಿದ್ರೆ, ನೀವು ಇಲ್ಲಿ ಕಾಂಪೌಂಡ್ ಕಟ್ಟಿಲ್ಲ. ಇದು ಬೇರೆಯವರು ಅವ್ರ ಲ್ಯಾಂಡ್ ಫೆನ್ಸ್ ಹಾಕೊಂಡಿರೋದು. ಇಲ್ಲಿ ಕಾಂಪೌಂಡ್ ಕಟ್ಟಿರೋದು ಯಾವುದಕ್ಕೆ? ಒಂದು ಇಲ್ಲಿರುವಂತ ಒಂದು ರುದ್ರಭೂಮಿಗೆ ನೋಡಿ, ಅವ್ರು ಹೇಳ್ದಂಗೆನೆ ಇಲ್ಲಿ ಬೋರ್ವೆಲ್ ಕೊರೆಸಿದ್ರೆ ಆಯ್ತಾ, ಬೋರ್ವೆಲ್ನ ರೆಡಿ ಮಾಡಿಲ್ಲ ಆಯ್ತಾ. ಲೈಟಿನ ವ್ಯವಸ್ಥೆ ಏನೋ ಗೊತ್ತಿಲ್ಲ ನನಗೆ, ನೈಟ್ ನೋಡಿದಾಗ ಗೊತ್ತಾಗುತ್ತೆ, ಅಥವಾ ವಿಚಾರ ಕೇಳಿ ಸುದ್ದಿ ಮಾಡ್ತೀನಿ ಮತ್ತೊಂದು. ಇಲ್ಲಿ ಕಾಂಪೌಂಡ್ ಏನಿದೆ ಇದು, ಆ ಕಾಂಪೌಂಡ್ ನೋಡಿ, ಬರೀ ಅರ್ಧಂಬರ್ಧ ಕಾಂಪೌಂಡ್ ಆಗಿರೋದು. ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಇಷ್ಟೇ ಕಾಂಪೌಂಡು, ಇನ್ನೆಲ್ಲ ಖಾಲಿ ಪ್ರದೇಶ. ತಾವೇ ನೋಡ್ತಾ ಇದ್ರೆ ಇಷ್ಟೇ ಕಾಂಪೌಂಡ್ ಆಗಿರೋದು. ಆ ಕಾಂಪೌಂಡ್ಗೆ ಗೇಟೇ ವೇಸ್ಟು, ಯಾಕೆಂದ್ರೆ ಓಪನ್ ಥಿಯೇಟರ್ ಇದೆಯಲ್ಲ, ಅದು ಓಪನ್ ಇಂದ ಬರ್ಬೋದಲ್ಲ. ಇಲ್ಲಿ ಇರುವಂಥದ್ದು ತಾವೇ ನೋಡ್ತಾ ಇದ್ದೀರಾ, ಇದು ಬೋರ್ವೆಲ್. ಇದು ಯಾವಾಗ ಆಯ್ತು ಬೋರ್ವೆಲ್ ರೆಡಿ ಮಾಡಿ? ಬೋರ್ವೆಲ್ ರೆಡಿ ಮಾಡಿ. ಹಾ ನೀರು ಬಂತಾ? ಹಾ ಎಲ್ಲಿಂದ ಕೊಳಕ್ ನೀರು? ಹಾ ಇದು ಕೊಳಕ್ ನೀರು ತಗೊಂಡೋಗ್ತಾರೆ ಕಾರ್ಯ ಮಾಡೋರು. ಹಾ ಅಣ್ಣ, ನೀರು ಎಲ್ಲಿದದು? ಕಾಲುವೆ ನೀರು ಅಂದ್ರೆ ಅದನ್ನ ಮಲಿನೀಕರಣ ಆದ ನೀರನ್ನ ತ್ಯಾಜ್ಯ ವಸ್ತುನ ಕಾಲುವೆಗೆ ಬಿಡುವಂಥದ್ದು. ಹಾಗಾಗಿ ಕೊಡಗಿ ಅಲ್ಲಿ ಕೊಡಗಿ. ಕಾಲುವೆಲ್ಲಿ ನೀರಿಲ್ಲ, ಇಲ್ಲ ಅದು ಕೊಳಕ್ ನೀರು. ಅದು ಕೊಳಕ್ ನೀರು. ಹಾ ಅದು ಕೊಳಕ್ ನೀರು. ಹಾ ಇಲ್ಲಿ ಒಂದು ನಲ್ಲಿ ಒಂದು ಇದ್ ಮಡಗ್ಬೇಕು, ಟ್ಯಾಂಕು. ಅಲ್ಲಿ ಇಲ್ಲಿಗೆ ಜಾಗ ಇದೆಯಾ? ಇಲ್ಲಿಗೆ ತಾವು ಇಲ್ಲ, ಇಲ್ಲಿ ಅಂತ ಇಲ್ಲ, ಏನು ಇಲ್ಲ. ಎಲ್ಲ ಮುಳ್ಳು, ಅನುಕೂಲ ಇಲ್ಲ. ಇಲ್ಲಿ ಸೌಲಭ್ಯ ಮಾಡ್ಕೊಡ್ಬೇಕು. ಎಷ್ಟು ವರ್ಷ ಆಯ್ತು ಮಾಡಿ ರುದ್ರಭೂಮಿ ಮಾಡಿ? ಒಂದು 2 ವರ್ಷ 3 ವರ್ಷ ಆಯ್ತು. ಅಂದ್ರೆ ರಾತ್ರಿ ಕರೆಂಟ್ ಹತ್ತುತ್ತಾ? ಅದು ಹತ್ತಲ್ಲ. ಕೆಟ್ಟೋಗಿದೆ. ನಿಜಲ್ಲಿ ನೋಡಿದಿರ ಅದನ್ನ? ಹತ್ತದಿಲ್ಲ. ಮತ್ತೆ ರಾತ್ರಿ ಹೊತ್ತು ಅಂತ್ಯ ಸಂಸ್ಕಾರ ಮಾಡಕ್ ಬಂದ್ರೆ ಏನ್ ಮಾಡ್ತಾರೆ? ಏನು ಮಾಡಂಗಿಲ್ಲ. ಬ್ಯಾಟ್ರಿ ಅವರ ಲೈಟ್ ಇಟ್ಕೊಂಡ್ ಬರ್ಬೇಕು, ಎಣ್ಣೆ ಜೊತೆಗೆ ಒಂದು ಲೈಟ್ ತರಬೇಕು. ಹಾ ಓಕೆ. ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ? ನೀರಿನ ವ್ಯವಸ್ಥೆನೂ ಇಲ್ಲ. ಅಲ್ಲ ಸೀಟ್ ಎಲ್ಲ ಒಡೆದೋಗ್ಬಿಟ್ಟಿದೆ. ಎಲ್ಲ ಸೀಟ್ ಎಲ್ಲ ಹೋಗಿದೆ. ಹಾ ಏನ್ರಿ ನಮ್ ಹಿಂದೂ ರುದ್ರಭೂಮಿ ಕತೆ. ಅಲ್ಲಿ ಅರ್ಧಂಬರ್ಧ ಕಾಂಪೌಂಡ್, ಅರ್ಧನೂ ಇಲ್ಲ, ಕಾಲ್ ಭಾಗ ಕಾಂಪೌಂಡ್. ತಾವ್ ನೋಡ್ತಾ ಇದೀರಾ, ಇದು ಹಳೆ ಕಾಂಪೌಂಡ್ ಇದು. ಮತ್ತೆ ಈ ನೋಡ್ರಿ, ಯಾರನ್ನ ಆರ್ ಟಿ ಅವ್ರು ಇದ್ರೆ ಆರ್ ಟಿ ಅವ್ರಿಗೆ ಬಂದ್ರು ಪುರಸಭೆಗೆ ಆರ್ ಟಿಗೆ ಕೇಳ್ರಿ. ನಾವ್ ಕೇಳ್ರಿ ಹುಡ್ಕತ್ರ ಮಾಧ್ಯಮದವ್ರು. ತಾವೇ ನೋಡ್ತಾ ಇದೀರಾ. ಅಲ್ಲ ರೀ, ಹಿಂದೂ ರುದ್ರಭೂಮಿ ನಾಚಿಕೆ ಮಾನ ಮರ್ಯಾದಿಲ್ವನ್ರಿ ನಿಮ್ಗೆ? ನೋಡಿ, ಇಲ್ಲಿ ನಿರ್ಬಂಧಿತ ಪ್ರದೇಶವಂತ. ಇಲ್ಲಿ ನಿರ್ಬಂಧಿತ ಪ್ರದೇಶ ಆದ್ಮೇಲೆ ನೀವು ಕಾಂಪೌಂಡ್ ಹಾಕೊಬೇಕು ಆಯ್ತಾ. ಗೇಟ್ ಇರಬೇಕು, ಒಬ್ರು ಗೇಟ್ ಕೀಪರ್ ಇರಬೇಕು, ಅಥವಾ ಒಬ್ರು ಅಲ್ಲಿ ಒಳಗಡೆ ಯಾರು ಇರ್ತಾರ. ಒಂದು UGD ನೀರು ಏನ್ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, UGD ಕತೆ ಹೇಳ್ತಾ ಹೋದ್ರೆ ಅದು ದೊಡ್ಡೊಂದು ವಿಷಯನೇ ಆಗುತ್ತೆ ನಿಮ್ಗೆ. UGD ಕತೆ ಅದು ಬೇರೆ ಇದೆ, ಒಂದು ಸಪ್ರೇಟ್ ಮಾಡೋಣ. ಆಮೇಲೆ ಸಂಬಂಧಪಟ್ಟಂತ ಕೆಲವರು ಆರ್ ಟಿ ಕಾರ್ಯಕರ್ತರು ಯಾರಿದ್ರೆ ನಿಮ್ಗೆಲ್ಲ ಕಳಿಸ್ಕೊಡ್ತೀನಿ. ಆರ್ ಟಿ ಗ್ರೂಪ್ಗೆ ಇದನ್ನ ಹಾಕಿ, ಪುಣ್ಯಾತ್ಮರಿಗೆ ಪಾಪ ಕೇಳಿ ಏನೇನು ಸೌಲಭ್ಯತೆಗಳಾಗಿದೆ ಅಂತ. ತಾವೇ ನೋಡ್ತಾ ಇದ್ದೀರಾ ನೋಡಿ, ಇದು ಹಿಂದೂ ರುದ್ರಭೂಮಿ. ಏನ್ರಿ ನಮ್ ಕತೆ? ಮುಳ್ಳು ಎಲ್ಲ ಮುಳ್ಳು ಎಲ್ಲ ಇದೆ. ಕಾಲ್ ಮಡ್ಗಕ್ ತಾವಿಲ್ಲ ಇಲ್ಲಿ. ಅರ್ಧಂಬರ್ಧ ಕಾಂಪೌಂಡು. ಕಾಂಪೌಂಡು
ಆಮೇಲೆ ಕುಂತ್ಕ ನೆಟ್ಗ ಇದ್ ಕಟ್ಟಿಲ್ಲ ಏನು ಹ್ಮ್ 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 ಮೂರ 4 ಹಾಕಿದಾರೆ 5 ಹ್ಮ್ ಅಲ್ಲ ಈಗ ಇಲ್ಲ ಏನೇನ ಮಧ್ಯಾಹ್ನದ ಹೊತ್ತು ಬೆಳಗ್ಗೆ ಹೊತ್ತು ಅಂತ್ಯ ಸಂಸ್ಕಾರ ಮಾಡಲ್ಲ ಕೂರಕ್ಕಾಗುತ್ತೆ ಕಲ್ ಮೇಲೆ ಆಮೇಲೆ ಶೀಟ್ ನೋಡಿ ನೋಡ್ತಾ ಇದ್ರೆ ನೀವು ಶೀಟ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಅಲ್ಲಿ ಶೀಟ್ ಎಲ್ಲ ಫುಲ್ ಅಲ್ಲೋಗಿ ತೋರಿಸ್ತೀನಿ ನಿಮ್ಗೆ ನಾನು ಇವತ್ತು ಎಲ್ಲ ಹೋಗಿದೆ ಅಲ್ಲಿ ಒಂದು ತಿಥಿ ಕಾರ್ಯಕ್ರಮಕ್ಕೆ ಬಂದೆ ಹೆಂಗೋ ಪುಣ್ಯಾತ್ಮನಿಗೆ ಒಂದು ಸುದ್ದಿ ಮಾಡ್ದಂಗೆ ಆಯ್ತು ಆರ್ ಟಿ ಅವ್ರಿಗೆ ಒಂದು ಒಳ್ಳೆ ವಿಷಯ ಸಿಕ್ತು ನಿಮ್ಮ ಯಾರು ಆರ್ ಟಿ ಅವ್ರು ಇದ್ದೀರಾ ಕಳಿಸ್ಕೊಡ್ತೀನಿ ರೀ ಇದು ಆರ್ ಟಿಗೆ ಹಾಕೊಳ್ರಿ ಇದೀರಾ ಅದೇನು ಕೇಳ್ರಿ ಓಲಿ ಇವ್ರನ್ನೇ ನೀವೇ ನಾವು ಸುದ್ದಿ ಮಾಡಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲ ನಾವು ಬರೀ ಸುದ್ದಿ ಮಾಡಿಬಿಡಲ್ಲ ಸಂಬಂಧಪಟ್ಟಂತ ವೆಬ್ಸೈಟ್ಗಳಿಗೆ ನಿಮ್ಗೆ ಯಾವ ಅನುದಾನಗಳು ಬಂತು ಆ ವೆಬ್ಸೈಟ್ನ ಕಳಿಸ್ತೀನಿ ನನಗೆ ಗೊತ್ತಿದೆ ಆಯ್ತಾ ಇದು ಫೆನ್ಸ್ ಹಾಕಿರೋದು ಆ ಲ್ಯಾಂಡ್ನವರು ಅಲ್ವಾ ಅದು ಭೂಮಿಯವರು ಭೂಮಿ ಸೈಟ್ನವ್ರು ಹಾಕೊಂಡವ್ರು ಯಾಕೆಂದ್ರೆ ಅತಿಕ್ರಮಣ ಆಗ್ಬಿಡ್ತಾರಲ್ಲ ಮುಂದಕ್ಕೆ ಬರಬಾರ್ದು ಅಲ್ಲ ಅವ್ರು ಬುದ್ಧಿವಂತರು ಹಾಕೊಂಡಿದ್ದಾರೆ ಅತ್ಯಾರ್ ಮಾಡ್ಕೊಂಡಿದ್ದಾರೆ ಅವರು ಇದು ಬನ್ನೂರು ಪುರಸಭಾ ವ್ಯಾಪ್ತಿಗೆ ಬರುವಂಥದ್ದು ಮತ್ತೆ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಗೆ ಬರುವಂಥದ್ದು ಇಲ್ಲಿ ಕುರಿ ಮೇಯಿಸೋರು ಮತ್ತೆ ದನ ಮೇಯಿಸೋರೆಲ್ಲ ಬರ್ತಾರೆ ಇನ್ ಕೇಸ್ ಆ ಪ್ರಾಣಿಗಳೇನ ಹೋಗಿ ಬಿದ್ರೆ ಎತ್ತಕ್ಕಾಗಲ್ಲ ಅಂತ ಕೂಡ ಅವರೇ ಹೇಳಿದ್ರು ತಾವೇ ನೋಡ್ತೀರಾ ಇದು ಹಿಂದೂ ರುದ್ರಭೂಮಿ ಅಂತಂದ್ರೆ ಅಲ್ಲ ರೀ ಮನುಷ್ಯ ಸತ್ತ ಮೇಲೂ ಒಂದು ಗೌರವಯುತವಾಗಿ ಅದನ್ನ ಅಂತ್ಯ ಸಂಸ್ಕಾರ ಮಾಡೋಕ್ಕಾಗಲ್ಲ 11 ದಿನದ ಕಾರ್ಯ ಮಾಡೋಕ್ಕಾಗಲ್ಲ ಅಂತಂದ್ರೆ ಯಾವ ಈ ಸಮಾಜದಲ್ಲಿ ಇದೀರಿ ನಾವು ಅನ್ಯಕೊಮ್ಮನವ್ರನ್ನ ನೋಡಿ ಕಲೀರಿ ನೀವು ಕೇಳ್ದಿರೋಂಥ ಸತ್ಪ್ರಜೆಗಳು ಮಾಡ್ದಿರೋಂಥ ಜನಪ್ರತಿನಿಧಿಗಳು ಅರ್ಧಂಬರ್ಧ ಮಾಡೋವಂಥ ಅಧಿಕಾರಿಗಳು ನೋಡಿ ಇಲ್ಲಿ ಬೋರ್ವೆಲ್ ಇದೆಯಲ್ರಿ ಬೋರ್ವೆಲ್ ಇದೆಯಲ್ಲ ಒಂದು ಬೋರ್ ಹಾಕ್ಸಕ್ಕಾಗಲ್ಲ ಹೋಗ್ಲಿ ಇರೋ ಬೋರ್ನ ಮುಂದಕ್ಕೆ ಹಾಕ್ಸಿರೋದು ಬೋರ್ನ ಅದಕ್ಕೆ ಒಂದು ನೆಲ್ಲಿ ಪಾಯಿಂಟ್ ಮಾಡೋಕ್ಕಾಗಲ್ವಾ ಅಲ್ಲಿ ಕೊಳಚೆ ನೀರು ತೊಗೊಂಬಂದು ಶ್ರದ್ಧಾ ಭಕ್ತಿ ಮಾಡುವಂಥದ್ದು ನಿಮ್ಗೆ ಅದು ತೋರಿಸ್ತೀನಿ ನೋಡಿ ಇದು ಬನ್ನೂರಿನ ಹೌಸಿಂಗ್ ಬೋರ್ಡ್ ಇಲ್ಲೋ ಒಂದು ಹಿಂದೂ ರುದ್ರಭೂಮಿ ಅಲ್ಲ ನಿಮ್ಮ ಸತ್ರ ಇಲ್ಲಿಗೆ ಹಾಕಿದ್ರೆ ನಿಮ್ಮ ಮನೆಯವರು ಹೋಗಿತೀರಲ್ರಿ ನಿಮ್ಮನ್ನ ತಾವು ನೋಡ್ತಾ ಇದ್ದೀರಾ ಇಲ್ಲಿ ಕಾಂಪೌಂಡು ಯಾರು ನೀವು ಆರ್ ಟಿ ಅವರು ಇದ್ದೀರಾ ಆರ್ ಟಿ ಕಾರ್ಯಕರ್ತರು ನಿಮ್ಮ ಗ್ರೂಪ್ಗೆ ನಾನು ಕಳಿಸ್ಕೊಡ್ತೀನಿ ಬನ್ನೂರು ಪುರಸಭಾ ವ್ಯಾಪ್ತಿ ಮತ್ತು ಕರ್ನಾಟಕ ನಗರ ಒಳಚರಂಡಿ ಮಂಡಳಿಗೆ ಬರುವಂಥದ್ದು ಇದು ಆರ್ ಟಿ ಗ್ರೂಪ್ ಕಳಿಸ್ತೀನಿ ಹಾಕಿ ಆರ್ ಟಿ ಹಾಕಿ ಕೇಳಿ ಏನೇನಿದೆ ಅಂತ ಮತ್ತೆ ನಾನು ಸುದ್ದಿ ಮಾಡ್ತೀನಿ ತಾವೇನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ನೋಡಿ ಶೀಟ್ ಎಲ್ಲ ಹೊಡೆದೋಗಿದೆ ಇವ್ರಿಗೆ ಮೇಂಟೆನೆನ್ಸ್ ಟೈಮ್ ಇರುತ್ತೆ ಮೇಂಟೆನೆನ್ಸ್ ಪೀರಿಯಡ್ ಇರುತ್ತೆ ಆ ಮೇಂಟೆನೆನ್ಸ್ ಪೀರಿಯಡ್ನ ಏನಿದೆ ಅವರು ಮೇಂಟೈನ್ ಮಾಡಬೇಕು ಜೊತೆಗೆ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದೀರಾ ಅಲ್ಲ ಅಧಿಕಾರಿಗಳಿಂದ ಅಧಿಕಾರಿಗಳೆಲ್ಲ ಹೊರಗಡೆ ಊರಿನವರು ಅವ್ರು ಸತ್ತರೆ ಅವ್ರ ಊರಲ್ಲಿ ಹೋಗಿ ಊತಾಕೋತಾರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸಾರ್ವಜನಿಕರು ಸತ್ತರೆ ನಿಮ್ಮನ್ನ ಇಲ್ಲೇ ಊತ ಹಾಕ್ಬೇಕಲ್ಲ ನಿಮ್ಮನ್ನ ಇಲ್ಲೇ ಸುಡ್ಬೇಕಾಗುತ್ತಲ್ಲ ನೋಡಿ ಅದು ಹಳೆ ಕಾಂಪೌಂಡು ಆಯ್ತಾ ಅದೇನು ಮಾಡೋರೋ ಗೊತ್ತಿಲ್ಲ ಈಗ ಹೊಸ ಕಾಂಪೌಂಡ್ ಮಾಡಿದರೆ ತಾವೇನು ನೋಡ್ತಾ ಇದ್ರೆ ನೋಡಿ ಇಲ್ಲಿ ನೈಟ್ ಟೈಮ್ ಬರೋಕ್ಕಾಗುತ್ತೇನ್ರಿ ಇದು ನಾನಂತೂ ಆರ್ ಟಿಗೆ ಹಾಕಲ್ಲ ಆರ್ ಟಿ ಹಾಕೋರಿಗೆ ಈ ವಿಡಿಯೋನ ಕಳಿಸ್ಕೊಡ್ತೀನಿ ಅವರೇ ಪುಣ್ಯಾತ್ಮನ ಕೇಳಲಿ ಮತ್ತೆ ಸುದ್ದಿ ಮಾಡೋಣ ನೋಡಿ ಇದು ಗೇಟು ಆ ಪಕ್ಕದಲ್ಲಿ ಕಾಂಪೌಂಡ್ ಪಕ್ಕದಲ್ಲೇ ಓಪನ್ ಎಂಟ್ರೆನ್ಸ್ ಇದೆ ಇದು ಹಿಂದೂ ರುದ್ರಭೂಮಿ ಕಂಡ್ರೆ ನಮ್ಮ ಮನೆ ಬರೋಕ್ಕೆ ಮೂಲಭೂತ ಸೌಕರ್ಯಗಳಿಲ್ದಿರೋಂಥ ಹಿಂದೂ ರುದ್ರಭೂಮಿನ ನೀವು ಮಾಡಿ ಯಾವ ಪುರುಷಾರ್ಥಕ್ಕೆ ನೀವು ಮಾಡ್ತೀರಿ ಇವೆಲ್ಲ ನಿಜಾಲು ನಾವು ಸುದ್ದಿ ಮಾಡಿದ್ರೆ ನಿಮಗೆ ಬರೀ ಅಲ್ಲ ನಾನು ಕೇವಲ ಸುದ್ದಿಯನ್ನು ಮಾಡಿಬಿಡಲ್ಲ ಬರೀ ನಾನು ಈ ಒಂದು ವಿಡಿಯೋ ಲೈವ್ ಮಾಡೋದಲ್ಲ ಈ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಯಾವೆಲ್ಲ ಮಾಧ್ಯಮಕ್ಕೆ ಕಳಿಸ್ಬೇಕು ಕೂಡ ನನಗೆ ಗೊತ್ತಿದೆ ಯಾವ ವೆಬ್ಸೈಟ್ ಕಳಿಸ್ಬೇಕು ಯಾವ ಇಲಾಖೆ ಕಳಿಸ್ಬೇಕು ಕೂಡ ಗೊತ್ತಿದೆ ನನಗೆ ಇದು ವಾರ್ಡ್ ನಂಬರ್ 2 ಅಂತೆ ತಾವೇನು ನೋಡ್ತಾ ಇದ್ದೀರಾ ನೋಡಿ ಇದು ಎಂಟ್ರೆನ್ಸ್ ನೋಡಿ ಅರ್ಧಂಬರ್ಧ ಮಾಡಿರೋದು ಏನ್ರಿ ಇದು ಹಣೆ ಬರ ನೋಡಿ ಇದು ಇಲ್ಲಿ ಯು ಜಿ ಡಿ ಇದೆ ಯು ಜಿ ಡಿ ಕತೆ ಹೇಳಕ್ ಹೋದ್ರೆ ಅದೇ ಬೇರೆ ದೊಡ್ಡ ಸ್ಟೋರಿ ಮಾಡ್ಬೋದು ಯು ಜಿ ಡಿ ಕತೆಗಳು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಅರ್ಧಂಬರ್ಧ ಕಾಂಪೌಂಡು ಬೇಕಾಗಿರೋಂಥ ಗೇಟ್ ಅದು ಓಪನ್ ಮಾಡಿದಿರೋಂಥ ಗೇಟು ಎಲ್ಲಿವರೆಗೂ ಕಾಂಪೌಂಡ್ ಆಗುತ್ತೆ ಅನ್ನೋದು ಕೂಡ ಜನಗಳು ಗೊತ್ತಿಲ್ಲ ಎಂಥ ಹಣೆ ಬರ ರೀ ಇದು ಹಿಂದೂ ರುದ್ರಭೂಮಿ ನಿಮ್ಗೆ ಏನೇನು ನಾಚಿಕೆ ಮಾನ ಮರ್ಯಾದೆ ಏನೇನು ಇದೇನು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ನೋಡಿ ಇಲ್ಲಿಂದ ಬರುವಂಥದ್ದು ಇದು ಮೇನ್ ಗೇಟು ಆಯಿತಾ ಇದು ಬನ್ನೂರಿನ ಹೌಸಿಂಗ್ ಬೋರ್ಡ್ ಏನಿದೆ ಮಕ್ಕಳ ಅಂತೀವಲ್ಲ ನಾವು ಇಷ್ಟು ಹೌಸಿಂಗ್ ಬೋರ್ಡೇ ಬರುತ್ತೆ ಇನ್ನೊಂದು ಎಕ್ಸ್ಟೆನ್ಷನ್ ಹೌಸಿಂಗ್ ಬೋರ್ಡ್ ಬೇರೆ ಇದೆ ಇದು ಹಿಂದೂ ರುದ್ರಭೂಮಿ ಕಂಡ್ರಿ ಇಲ್ಲಿ ಇರೋಂಥದ್ದು
ಇದು ಕರ್ನಾಟಕ ಮಾಲಿನ್ಯ ಮಂಡಳಿ ಮಾಡ್ತಿರೋಂಥದ್ದು ನೋಡಿ ಇದು. ನೋಡಿ ಇಲ್ಲಿ ಇದೆಯಲ್ಲ ಮುಂದ್ಗಡೆ ಮಾತ್ರ ಕಾಂಪೌಂಡ್, ಒಳಗಡೆ ಎಲ್ಲ ಓಪನ್ ನೋಡಿ. ಇಷ್ಟು ಇಲ್ಲಿ ಇದು ಇದು ಈಜುಡಿ, ಇಡೀ ಕರ್ನಾಟಕದ ಈಜುಡಿ ಎಕ್ಕುಟ್ಟೋಗಿದೆ. ಇಡೀ ಕರ್ನಾಟಕದ ಈಜುಡಿ, ನಾಟ್ ಓನ್ಲಿ ಬನ್ನೂರು. ತಾವು ನೋಡ್ತಾ ಇದ್ದೀರಾ, ಈ ಈಜುಡಿನ ನೀರು ಬರೋದನ್ನ ಅಲ್ಲಿ ಹೋಗಿ ಅದನ್ನು ಶುದ್ಧೀಕರಣ ಮಾಡುವಂಥದ್ದು. ಅದು ಯೂಸ್ ಮಾಡೋಕ್ಕಾಗಲ್ಲ, ಶುದ್ಧೀಕರಣ ಮಾಡಿ ಹೊರಗಡೆ ಬಿಡೋದು ಅಷ್ಟೇ. ಅದನ್ನು ಕುಡಿಯೋ ನೀರು ವ್ಯವಸ್ಥೆ ಅಲ್ಲ ಅದು. ಎಂಟೈರು ಏನು ಮಕ್ಕಳ ಹೌಸಿಂಗ್ ಬೋರ್ಡ್ ಅಂತ ಏನಿರ್ತೀವಿ ನೋಡಿ, ಅಲ್ಲಿ ಶಾಲೆ ಇದೆ, ಒಂದು ಶಾಲೆ ಇದೆ, ಜೊತೆಗೆ ಇಲ್ಲಿ ರುದ್ರಭೂಮಿ ಇದೆ. ಆಯ್ತಾ ಯಜಮಾನ್ರೆ, ಇಲ್ಲಿ ಅರ್ಧಂಬರ್ಧ ಕಾಂಪೌಂಡ್ ಕಟ್ಟರಲ್ಲ ಏನಕ್ಕೆ? ಅರ್ಧಂಬರ್ಧ ಕಾಂಪೌಂಡ್ ಕಟ್ಟರಲ್ಲ ಏನಕ್ಕೆ? ಅರ್ಧಂಬರ್ಧ ಕಾಂಪೌಂಡ್ ಆಗಿದೆಯಲ್ಲ ಏನಕ್ಕೆ ಸರ್ ಇದು? ಅರ್ಧಂಬರ್ಧ ಕಾಂಪೌಂಡು ಅದು ಗೊತ್ತು ರೀ, ಕಾಂಪೌಂಡ್ ಅರ್ಧಂಬರ್ಧ ಆಗಿದೆಯಲ್ಲ. ಅಲ್ಲ ಸ್ಮಶಾನ ಅಂತ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಈಗ ಸ್ಮಶಾನಕ್ಕೆ ಒಂದು ಕಾಂಪೌಂಡ್ ಇರಬೇಕು, ನೀವು ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು. ಇಲ್ಲಿ ಯಾರನ್ನ ಡೆತ್ ಆದ್ರೆ ನಿಮ್ಮ ಮಕ್ಕಳನ್ನ ನೀವು? ಹೌದು. ಡೆತ್ ಆದ್ರೆ ನೀವೆಲ್ಲ ಹಾಕೋತೀರಾ? ಇಲ್ಲಿಗೆ ತಂದು ಇಲ್ಲಿಗೂ ಹಾಕ್ತಾರೆ. ಸ್ವಂತ ಇರೋ ಜಮೀನಿಗೂ ಹಾಕಂತಾರೆ. ಎಲ್ಲಿ ಮೂಲಭೂತ ಸೌಕರ್ಯ ಇದೆಯಾ ಇಲ್ಲಿ? ಇಲ್ಲ, ಮೂಲಭೂತ ಸೌಕರ್ಯ ಯಾವ್ದು ಇಲ್ಲ. ಅರ್ಧಂಬರ್ಧ ಕಾಮಗಾರಿ ಕೆಲಸ ಆಗಿ ನಿಂತೈತೆ. ಓಕೆ. ನೋಡಿ ಅಲ್ಲಿ ಯಾವ್ದೋ ಒಂದು ಒಳಚರಂಡಿ ನೀರ್ನ ಶುದ್ಧಿ ಮಾಡಕ್ಕೆ ಅಂತ ಹಾಕೋರೆ. ಅದ ಅಲ್ಲ ಎಲ್ಲ ರೀ, ನಮ್ಮ ಹಿಂದೂ ರುದ್ರಭೂಮಿ ಹಣೆ ಬರ ಏನ್ರಿ ಹಿಂಗಾಗೋಯ್ತಲ್ರಿ. ಇಲ್ಲಿ ಇವ್ರಿಗೇನ ಮಾನ ಮರ್ಯಾದೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ? ಅಲ್ಲ ಮಾನ ಮರ್ಯಾದೆ ಇದೆ ಇವ್ರಿಗೆ. ನೋಡಿ ಕಾಲ್ ಭಾಗನೂ ಕಾಂಪೌಂಡ್ ಮುಂದಕ್ಕೆ ಹೋಗಿಲ್ಲ ಅಲ್ಲಿ, ಇಷ್ಟೇ. ಅಲ್ಲಿಂದ ಅಲ್ಲಿಗೆ ಅಲ್ಲೊಂದು ಒಂದ್ ಸೈಡ್ ಮಾತ್ರ ಹಾಕ್ಬಿಟ್ಟು ಅದು ಹಳೆ ಕಾಂಪೌಂಡು. ಅದೇನೇನು ಮಾಡೋರು ಅಷ್ಟೇ. ಅಷ್ಟೇ. ಇನ್ನು ಯೂಜಿಡಿ ಅಂತ ಕೇಳಂಗೇ ಇಲ್ಲ, ಏನು ಇಲ್ಲ ಇಲ್ಲಿ. ರನ್ನಿಂಗ್ ಇಲ್ಲ ಇಲ್ಲಿ. ರನ್ನಿಂಗ್ ಇಲ್ಲ ಇಲ್ಲಿ. ಇಲ್ಲಿ ಯಾರು ಅರ್ಧಂಬರ್ಧ ಕಾಮಗಾರಿ ನಿಲ್ಸೋದು, ಯಾವ್ದು ಕನೆಕ್ಷನ್ ಇಲ್ಲ, ಯಾವ್ದು ಕಂಪ್ಲೀಟ್ ಆಗಿಲ್ಲ ಇಲ್ಲಿ. ಹಂಗಾಗಿ ಇಲ್ಲೆಲ್ಲ ಸುಮ್ನೆ ಅದೇ ನೋಡಕ್ ಮಾತ್ರ ಅಷ್ಟೇ, ಬಿಲ್ಡಿಂಗು ಕಾಂಪೌಂಡ್. ಇಲ್ಲೆಲ್ಲ ಕಸಗಳು ನೋಡಿ, ಇಲ್ಲಿ ಸಾರ್ವಜನಿಕ ತಿರ್ಗಾಡೋ ರೋಡ್. ಎಷ್ಟನೇ ವಾರ್ಡ್ ಸರ್ ಇದು? ಇದು ವಾರ್ಡ್ 1, 2, 3ನೇದಿಲ್ಲ 4ನೇ ಸೇರ್ತದೆ. ಅಲ್ಲ 2 ಅಂತ ಹೇಳಿದ್ರು, 2ನೇ ವಾರ್ಡ್. ಮೋಸ್ಟ್ಲಿ ಇದು ಬೇರೆ ಸಪರೇಟ್ ಇಲ್ಲಿಂದ ಆಚೆ ಬೇರೆ ಆಗುತ್ತೆ. ಇಲ್ಲಿ ಮೇಕೆ ಈ ಕಡೆ ಕಡೆ 2ನೇ ವಾರ್ಡ್. ಅಲ್ಲ 2 ವಾರ್ಡ್ ಯಾವ್ದನಾಗ್ಲಿ ಸರ್, ಊರು ಒಂದೇ ತಾನೆ. ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಕೆಲಸ ಮಾಡ್ಬೇಕಿಲ್ಲಿ. ಅದು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಬೀಗ ಹಾಕ್ಬೇಕು. ಇಲ್ಲ ಗೇಟು ಓಪನ್ ಐತಲ್ಲ, ಕಾಂಪೌಂಡ್ ಕಟ್ಟಿಲ್ಲ, ಗೇಟ್ ಬೀಗ ಹಾಕ್ಬಿಟ್ರೆ ಅದು ಓಡಾಡುದಿಲ್ಲ. ಇಲ್ಲ ಒಂದು ನೆಟ್ಟರ ಹಾಕ್ಬಿಡ್ಬೇಕು. ಹಂಗಾಗಿ ಎಲ್ಲ ಎಕ್ಕುಟ್ಟೋಗಿದೆ. ಮೂಲಭೂತ ಸೌಕರ್ಯ ಇಲ್ದಿರಂತ ಸ್ಮಶಾನ. ಏನು ಮೂಲಭೂತ ಸೌಕರ್ಯ ಯಾವ್ದು ಇಲ್ಲ ಇಲ್ಲಿ. ಹೇಳಿ. ನೋಡ್ರಿ, ನೀರ್ ಬಂದು ನೀರ್ ಇಲ್ಲೇ ನಿಂತ್ಕೊಳತ್ತೆ. ಆಯ್ತಾ, ಅದನ್ನ ವಾಟ ಮಾಡೋದು ಅಲ್ಲಿಗೆ ಹೋಗುತ್ತೆ. ಶುದ್ಧ ಇಲ್ಲ, ಕನೆಕ್ಷನ್ ಇಲ್ವಲ್ಲ, ಮುಂದಕ್ಕೆ ಎಲ್ಲ ಹೋಗ್ತದೆ ನೀರು. ಮುಂದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲ, ಏನು ಇಲ್ಲ ಇಲ್ಲಿ. ಓಕೆ. ನಮ್ಮ ಹಿಂದೂ ಸಮಾಜದ ಹೆಂಗಂದ್ರೆ ಸ್ವಾಮಿ ತಪ್ಪು ಸರ್, ಮಾಕ್ನಳ್ಳಿ ಒಬ್ರೇ ಅಲ್ಲ ಕೇಳಿ, ಇದು ಇಡೀ ಸಮಾಜಕ್ಕೆ, ಹಿಂದೂ ಸಮಾಜ ಸೇರುತ್ತೆ ಯಜಮಾನ್ರೆ. ಓಕೆ ಮಾತಾಡ್ಕೊಳ್ಳಿ. ಎಸ್, ಹಾಗಾಗಿ ಇಲ್ಲಿ ಒಂದು ಗ್ರಾಮದ ವಿಚಾರ ಅಲ್ಲ, ಇದು ಒಂದು ರುದ್ರಭೂಮಿ ವಿಚಾರವಾಗಿ ನೋಡಿ ಯಾವ ಮಟ್ಟಕ್ಕಿದ್ದೀರಿ ಇದು. ನನ್ನ ಪ್ರೀತಿಯ RTA ಕಾರ್ಯಕರ್ತರ ನಿಮ್ಗೆ ಇದನ್ನ ವಿಡಿಯೋ ಕಳಿಸ್ಕೊಡ್ತೀನಿ. ಬನ್ನೂರು ಪುರಸಭೆ ವ್ಯಾಪ್ತಿಯಲ್ಲಿ ಈ ಕಾಮಗಾರಿಕೆ ಬಗ್ಗೆ ಏನಾಯ್ತು ಅಂತ ತಾವು ಕೇಳಬೇಕು, ಮತ್ತೆ ನಂಗೆ ಮತ್ತೆ ಅದನ್ನ ಸುದ್ದಿ ಕೊಡಬೇಕು ಅಷ್ಟೇ. ನಾನು ಕೇಳೋದು ಇನ್ನೇನಿಲ್ಲ. ತಾವೇನು ನೋಡ್ತಾ ಇದ್ದೀರಾ ನೋಡಿ. ನೋಡಿ ಇಲ್ಲಿ ಕಾಂಪೌಂಡ್ ಭಾಗ್ಯ ಇಲ್ಲ, ನೀರಿನ ಭಾಗ್ಯ ಇಲ್ಲ, ಲೈಟಿನ ಭಾಗ್ಯ ಇಲ್ಲ ಅಂತ ಹೇಳ್ತಾ ಇರೋ ಜನ. ನಾನೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದ ಒಂದು ನೋಡಿದಂಥ ಬೇಜಾರಾದಂಥ ಮನ ಕಲ್ಕೋವಂಥ ಸ್ಥಿತಿ ಏನು ಅಂದರೆ, ಹಿಂದೂ ರುದ್ರಭೂಮಿ ಹಿಂಗಿದೆ ಅಂತಂದರೆ ಅಲ್ಲ ರೀ, ನೀವು ಮಾತಾಡಿದ್ರೆ ನಾವು ಸರಿಯಿಲ್ಲ ಅಂತೀರಾ. ನಾವು ಮಾಧ್ಯಮದವರು ಮಾತಾಡೋದು ಸರಿಯಿಲ್ಲ ಅಂತೀರಾ. ನನ್ನ ಮೇಲೆ ಇಲ್ಲ ಸಲ್ಲದ ಕಂಪ್ಲೇಂಟ್ಗಳು ಹಾಕಿ ಸುದ್ದಿ ಮಾಡಿದ ಮೇಲೆ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ನಮಗೂ ಬೇಕಾದ್ರೆ ಲಾಯರ್ ಇದ್ದಾರ ನೋಡ್ಕೋತಾರೆ. ಬಟ್ ಬೇಜಾರಾಗೋ ವಿಷಯ ಅಂತ ಅಂದರೆ, ಈ ಥರನೂ ಇವತ್ತು ಕೊಳ್ಳೆ ಹೊಡಿಬೋದಾ ಧಾರ್ಮಿಕ ಭಾವನೆಗಳಿಗೆ, ಒಬ್ಬ ಹಿಂದೂ ಭಾವನೆಗಳಿಗೆ ಧಕ್ಕೆ. ಬೇರೆ ಅನ್ಯ ಕೋಮ್ನವ್ರು ನೋಡಿ ಕಲೀರಿ ನೀವೆಲ್ಲ. ಹಿಂದಿ ಏನ್ರಿ ಇದೀರಿ ನೀವೆಲ್ಲ, ಏನು ಮಾಡ್ತಾ ಇದೀರಿ ನೀವು? ಸಾರ್ವಜನಿಕರು ಕೇಳೋಂಥ ವ್ಯವಧಾನಕ್ಕೆ ಹೋಗಲ್ರಿ ಸತ್ಪ್ರಜೆಗಳು ನೀವು. ಏನ್ರಿ ಇದು ಕತೆ? ಇದು ಹಿಂದೂ ರುದ್ರಭೂಮಿ. ಇದು ಅಲ್ಲಿ ನೋಡಿದ್ರೆ ಶುದ್ಧೀಕರಣ ಘಟಕ,
ಅದು ರಿಸ್ಟ್ರಿಕ್ಷನ್ಸ್ ಏರಿಯಾ ಅಂತ ಬೋರ್ಡ್ ಹಾಕೋರೆ. ರಿಸ್ಟ್ರಿಕ್ಷನ್ಸ್ ಏರಿಯಾಕ್ಕೆ ಒಂದು ನಿಮ್ಮ ಯೋಗ್ಯತೆಗೆ ಒಂದು ಬೇಲಿ ಹಾಕೊಳಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ, ನೀವು ರಿಸ್ಟ್ರಿಕ್ಷನ್ ಏರಿಯಾ ಅಂತ. ರಿಸ್ಟ್ರಿಕ್ಷನ್ ಏರಿಯಾ ಅಂದ್ರೆ ಏನಂತ ನಿಮ್ಗೆ ಹೋಗ್ಲಿ ಗೊತ್ತಿದೆ ತಾನೆ, ಯಾವ ಥರ ಇರಬೇಕು ರಿಸ್ಟ್ರಿಕ್ಷನ್ ಏರಿಯಾ ಅಂದರೆ. ನಾಚಿಕೆ ಮಾನ ಮರೆ ಇಲ್ದಿರೋಂಥ ಅಧಿಕಾರಿಗಳೇ. RTNವ್ರಿಗೆ ನಿಮಗೆ ಒಂದು ಸಿಹಿ ಸುದ್ದಿ, ನಿಮ್ಗೆ ಇದನ್ನ ಕಳಿಸ್ಕೊಡ್ತೀನಿ. RTNಲ್ಲಿ ಕೇಳಿ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ರಾಜ್ಯಪಾಲರಿಗೆ, ಇಲ್ಲಿಗೆ ಬಂದಂಥ ಅನುದಾನದ ಯಾವ ಇಲಾಖೆ ಇದೆ ಅವ್ರಿಗೂ ಕೂಡ ಕಳಿಸ್ಕೊಡ್ತೀನಿ. ಮತ್ತು ಲೋಕಾಯುಕ್ತ ಕೂಡ ನಾನು ಇದನ್ನ ಹಾಕ್ತೀನಿ, ಆಯಿತಾ. ಎಂಥ ಹಣೆ ಬರೀ ನಿಮ್ಮದು, ಮಾನ ಮರ್ಯಾದಿದೆ ನಿಮಗೆ. ಇವತ್ತು ಬೇರೆ ಬೇರೆ ಭಾಗದಿಂದ ಬಂದಂತಹ ಬನ್ನೂರು ಕಚೇರಿ ಅಧಿಕಾರಿಗಳು ಅವ್ರು ಉದ್ಧಾರ ಆಯ್ತಾರಲ್ರಿ. ಏನ್ರಿ ಮಾಡ್ತೀರಿ ನೀವು ಜನಪ್ರತಿನಿಧಿಗಳು ನೀವು? ಯಾಕ್ರಿ ಜನ ಗೆಲ್ಲಿಸ್ತಾರೆ ನಿಮ್ಮನ್ನ? ನೋಡಿ, ಇದು ಏನಾನ ಮಧ್ಯಾಹ್ನ ಟೈಮು ಅಂತ್ಯ ಸಂಸ್ಕಾರ ಮಾಡಕ್ಕೆ ಬಂದಾಗ ಕೂತ್ಕೊಳ್ಳೋಕ್ಕಾಗುತ್ತೇನ್ರಿ? ಏನು ಮಾನದಂಡಗಳಾದ್ರೆ ಗೊತ್ತಿದೆ ನಿಮ್ಗೆ? ಹೋಗ್ಲಿ, ನಿಮಗೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ನೋಡಿ, ಇಲ್ಲಿ ಮುರಳಿಯವರು ಕೂಡ ಇದ್ದಾರೆ. ಅವರ ಸವಿತಾ ಸಮಾಜದ ಒಬ್ಬ ಕುಟುಂಬದ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಜನಪ್ರತಿನಿಧಿ ಮುರಳಿಯವರು ಕೂಡ ಇದ್ದಾರೆ. ನೋಡಿ, ಇಲ್ಲಿ ನೋಡಿ ಈ ಥರ ವ್ಯವಸ್ಥಿತವಾಗಿದೆ ಮಾಡೋಂಥದ್ದು. ಇವ್ರಿಗೇನ ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಅಧಿಕಾರಿಗಳ ನಿಮಗೆ ನೋಡಿ, ಇಲ್ಲಿ ನೀರೆಲ್ಲೂ ಇಲ್ಲ. ಇಲ್ಲಿ ಯಾರೋ ಒಬ್ರು ಅಸ್ವಸ್ಥರಾದ್ರೆ ಕಾರ್ಯಕ್ರಮಕ್ಕೆ ಅಥವಾ ಏನಾನ ಒಂದು ವೃದ್ಧ ಭೂಮಿಗೆ ಬಂದಾಗ ಇಲ್ಲಿ ನೀರಿಲ್ಲ. ನೀರು ತಗೊಳಕ್ಕೆ ಈ ಕಡೆ ಹೋಗ್ಬೇಕಾ? ನೀರು ತಗೊಳಕ್ಕೆ ಈ ಕಡೆ ಹೋಗ್ಬೇಕಾ? ನಾಚಿಕೆ ಮಾನ ಮರ ಇಲ್ದಿಲ್ಲ. ನೋಡಿ, ನೋಡ್ರಿ, ಇಲ್ಲಿ ನೀರು ತರ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು ನೀರು. ಈ ನೀರು ಯಾವ್ದು ಗೊತ್ತಾ? ಇದು ಕಾವೇರಿ ನೀರು ಅಶುದ್ಧ ಆಗಿದೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಈ ಕಾವೇರಿ ನೀರನ್ನ ಕುಡಿಯೋಕ್ಕಾಗಲ್ಲ, ಕುಡಿಯೋಕ್ಕೆ ಯೋಗ್ಯತೆ ಇಲ್ಲ. ನೋಡಿ, ಇಲ್ಲಿಂದ ಜನ ಈ ಬೇಲಿ ದಾಟ್ಕೊಂಡು ಯಾವ ಅನುಕೂಲನೂ ಇಲ್ಲ ಇಲ್ಲಿ, ಸೌಲಭ್ಯನೇ ಇಲ್ಲ ನೋಡಿ. ಎಲ್ಲಪ್ಪ ಹೋಗೋದು ನೀರು ತಗೊಳಕ? ಕರ್ನಾಟಕ ಒಳಚರಂಡಿ ಮಂಡಳಿ ಮತ್ತೆ ಬನ್ನೂರು ಪುರಸಭೆ ವ್ಯಾಪ್ತಿಗೆ ಬರುವಂತ ಒಂದು ಕಾಮಗಾರಿಕೆಯ ವ್ಯವಸ್ಥೆ ನೋಡಿ. ಹಂಗೆ ತೋರಿಸಿ, ಬೇಲಿ ಎಲ್ಲ ತೋರಿಸಿ, ಬೇಲಿ ತೋರಿಸಿ ಸ್ವಲ್ಪ ಎಲ್ಲ ನೋಡ್ಲಿ. ನೋಡಿ, ಅನುಕೂಲ ಇದೆ ನೋಡಿ. ಇಂದು ರುದ್ರಭೂಮಿ ಕಣ್ರಿ. ಜನಪ್ರತಿನಿಧಿಗಳು ನಿಮ್ಮ ಕುಟುಂಬದ ಸತ್ರ ಇಲ್ಲೇ ತಂದು ಹಾಕೋದು. ನಿಮ್ಮ ಜನಪ್ರತಿನಿಧಿಗಳು ಯಾರ ಸತ್ರ ಇಲ್ಲೇ ತಗೊಂಡೋಗಿ ಡೆಫನ್ ಮಾಡೋವಂಥದ್ದು. ಕಾಂಪೌಂಡ್ ಇದೆಯಾ? ಹೋಗ್ಲಿ. ಅಲ್ಲಲ್ಲ, RTNವ್ರು ಹಾಕ್ತಾರೆ ಬಿಡಿ, ಸಂಬಂಧಪಟ್ಟಂತ RTNವ್ರು ಹಾಕ್ತಾರೆ. ಹಾಗಾಗಿ ಇನ್ನ ಪ್ರತಿಯೊಂದು ವಿಚಾರಗಳು ಹೇಳಕ್ ಹೋದ್ರಿ, ಕಾಲುವೆ ವಿಚಾರಗಳು ಹೇಳಕ್ ಅದು ಒಂದು ದೊಡ್ಡ ಸ್ಟೋರಿ. ನೋಡಿ, ಅಲ್ಲಿರೋದು ಶುದ್ಧ ನೀರು ಮಾಡಿ ಇಲ್ಲಿ ಬಿಡ್ಬೋದು ಮೋಸ್ಟ್ಲಿ, ಆಯ್ತಾ. ಅದು ಎಲ್ಲ ಕಾಲುವೆ ಎಕ್ಕಡೋಗಿದೆ ಬಿಡಿ. ಆದ್ರೆ ನಿಮ್ಮ ಯೋಗ್ಯತೆಗೆ ಲೈಟಿನ ವ್ಯವಸ್ಥೆ ಏನಿಲ್ರಿ ಇಲ್ಲಿ. ಯಾವ್ದೋ ಒಂದು ಸೋಲಾರ್ ಲೈಟ್ ಹಾಕೋರೆ, ಅದು ಯಾವಾಗ ಆನ್ ಆಗುತ್ತೆ? ಅದು ಆನ್ ಆಗಲ್ಲ. ಅದಲ್ಲ, ಸ್ವಿಚಿಂಗೇ ಇಲ್ಲ. ತೋರಿಸ್ತೀನಿ ನಿಮ್ಗೆ, ಅದು ಸ್ವಿಚಿಂಗೇ ಇಲ್ಲ ಅಲ್ಲಿ. ಸ್ವಿಚಿಂಗ್ ಕಂಟ್ರೋಲ್ ಅಲ್ಲಿ ಇದೆ ಅಂತಾನೆ ಗೊತ್ತಿಲ್ಲ. ಆಟೋಮೆಟಿಕ್ ಬಿಸಿಲು ಬಂದಾಗ ಹತ್ತೋದು, ಕೆಟ್ಟೋಗೋದು. ಇದು ಕೆಟ್ಟೋಗೈತೆ. ಅಲ್ಲ, ಈಗ ಅದು ಆನ್ ಆಗಿದ್ರೆ ಲೈಟ್ ಆನ್ ಆಗಿರ್ಬೇಕಲ್ಲಿ. ನೋಡಿ, ಲೈಟ್ ಅದು ನೋಡಿ, ನಿಮ್ಗೆ ತೋರಿಸ್ತೀನಿ ನಿಮ್ಗೆ. ಎಂತ ಹಣೆ ಬರೀ, ನಾಚಿಗೇಡು. ಅಲ್ಲ, ಬರೀ ಸುದ್ದಿ ಮಾಡ್ತಾನೆ ಅಂತ ತಿಳ್ಕೊಂಬಿಡಿ. ಸುದ್ದಿ ಮಾಡಿ ಸಂಬಂಧಪಟ್ಟಂತ ವೆಬ್ಸೈಟ್ಸ್ಗಳಿಗೆ ಸಂಬಂಧಪಟ್ಟಂತ RTA ಕಾರ್ಯಕರ್ತರುಗಳಿಗೆ ಕಳಿಸ್ಕೊಡ್ತೀನಿ. ಅವರಾರು ಪಾಪ ಗಂಡೆದೆ ಕೆಚ್ಚಗಾರರು ಕೇಳಲಿ. ನೋಡಿ, ಅಲ್ಲ, ಇನ್ನೊಂದು ಸಾರ್ವಜನಿಕರು ನೀವು ಕೆಲವರು ಕೇಳಲಿಲ್ಲ ಅಂತಂದ್ರೆ ಇದೇ ಕತೆ. ಸಾರ್ವಜನಿಕರು ನೀವು ಕೇಳಲಿಲ್ಲ ಅಂದ್ರೆ ಇದೇ ಕತೆ. ನೋಡಿ, ಇಲ್ಲಿ ಇವತ್ತು ಒಂದು ಸವಿತಾ ಸಮಾಜದ ಕುಟುಂಬದ ಒಂದು ಕಾರ್ಯಕ್ರಮಕ್ಕೆ ಬಂದೆ. ಹಾಗಾಗಿ ಇಷ್ಟೆಲ್ಲ ನೋಡಿದೆ. ಹಿಂದೂ ಸಮಾಜ ಏನ್ ಮಾಡ್ತಿದ್ದೀರಿ ನೀವು? ಇನ್ನು ಮಲಗಿದ್ದೀರೇನ್ರಿ ನೀವು? ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಉಗಿದು ಮಾಡುವಂತ ಕೆಲಸಗಳಿಗೆ ವ್ಯವಸ್ಥೆ ಮಾಡ್ದಾನೆ ಒಂದು ಬೋರ್ವೆಲ್ ಹಾಕಿ 6 ತಿಂಗಳಾಯ್ತಂತದು. ಬಹಳ ಬೇಜಾರಾಗಂತ ವಿಚಾರ. ಯಾವ ಮೂಲಭೂತ ಸೌಕರ್ಯಗಳು ಕೊಡ್ತೀರಿ ನೀವು? ಮುರಳಿ ಸರ್ ನಮಸ್ಕಾರ. ಏನ್ ಸರ್ ಈ ತರ ಇದೆಯಲ್ಲ ವ್ಯವಸ್ಥೆ? ನೋಡಿ, ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ನೀರ್ದೆಲ್ಲ ಆಗಿದೆ, ಪ್ರೋಸೆಸ್ ಎಲ್ಲ ಆಗಿದೆ. ಅಲ್ಲ, ಅಲ್ಲಿ ಆಲ್ರೆಡಿ ಹೇಳದ್ ಕೇಳಿ. ನೀವು ಸ್ವಲ್ಪ ನಿಮ್ ಬಗ್ಗೆ ನಮ್ಗೆ ಬಹಳ ಕಾಳಜಿ ಇದೆ, ಇಲ್ಲ ಅಂತ. ನನ್ಗೋಸ್ಕರ ಮಾಡ್ತಿಲ್ಲ. ನೀವು ಎಲ್ಲಾನು ಪರಿಶೀಲನೆ ಮಾಡ್ತೀರಿ.
ವಾಸ್ತವನ ನೀವು ಸ್ವಲ್ಪ ಹೇಳಿ ವಾಸ್ತವ ಹೇಳಿ ಸರ್. ತಿಳ್ಕೋಬೇಕು. ಹೇಳಿ ವಾಸ್ತವ ತಿಳ್ಕೊಂಡು ನೆಕ್ಸ್ಟ್ ನೀವು ಹೇಳಿ ವಾಸ್ತವ ಹೇಳಿ ಮಾಡಿದ್ರೆ ನಮಗೂ ಒಳ್ಳೇದು, ವಾಸ್ತವ ಹೇಳಿ ನಿಮ್ಗೂ ಒಳ್ಳೇದು. ಸರ್. ಈಗ ಅಲ್ಲಿ ನೋಡಿ ಅದು ಅಲ್ಲಲ್ಲ ಹೇಳೋದಕ್ಕೆ ಲೈಟ್ ಇಲ್ಲ, ಅದು ವಾಸ್ತವತೆನಾ? ಹೇಳ್ತೀನಿ ಕೇಳಿ. ನೀರಿಲ್ಲ ಸರ್, ವಾಸ್ತವತೆನಾ ಸರ್? ಮಾಕ್ನಳ್ಳಿ, ಮಾಕ್ನಳ್ಳಿ ಗ್ರಾಮದಲ್ಲಿ ಬನ್ನೂರು ಟೌನ್ ಮಾಕ್ನಳ್ಳಿ ಸರ್ ನಾವು ನೀವು ಮಾತಾಡ್ತಾ ಇರೋದು ನಮಗೂ ನಿಮ್ಗಲ್ಲ ಸರ್, ಸಾರ್ವಜನಿಕವಾಗಿ. ಮಾಕ್ನಳ್ಳಿ ಗ್ರಾಮದಲ್ಲಿ ಇರೋದು ಇದು ಮಕ್ಯಾಳ ಹೊಸ ಬಡಾವಣೆ. ಹೌದು, ಹೊಸದಾಗಿ ಇದ ನಿರ್ಮಾಣ ಮಾಡಿದಾರೆ. ಎಷ್ಟು ಒಂದೊಂದು ವರ್ಷ ಆಯ್ತು ಸರ್? ಇದು ಒಂದು 2-3 ವರ್ಷದಿಂದ. ಹೇಳಿ ಸರ್, ಹೊಸದೆಲ್ಲ ಐತೆ ಸರ್ ಹಾಗಾದ್ರೆ? ಅಲ್ಲಲ್ಲ ಹೇಳುದು ಅಂತಂತ ಈಗ ಸರ್ಕಾರದ ವತಿಯಿಂದ ಮಾಡ್ಬೇಕಾದ್ರೆ ಸರ್ ಕಾಂಪೌಂಡ್ ಅರ್ಧ ಹಾಕಿದಾರೆ ಸರ್, ಅರ್ಧನೂ ಹಾಕಿಲ್ಲ, ಕಾಲ್ ಭಾಗ ಹಾಕಿದಾರೆ. ಹೇಳ್ತೀನಿ, ಸರ್ಕಾರದಿಂದ ಮಾಡ್ಬೇಕಾದ್ರೆ ಅದು ಪ್ರೋಸೆಸ್ ಆಗ್ಬೇಕು. ಎಷ್ಟಾಯ್ತು ಅಷ್ಟು ಮಾಡಿದಾರೆ, ನೆಕ್ಸ್ಟ್ ಹಾಕಿಸ್ಬೇಕು, ನೆಕ್ಸ್ಟ್ MLA ಗಳು ಹಿಡಿಬೇಕು, ಹಾಕಿಸ್ಬೇಕು, ಮಾಡ್ಬೇಕು. ಓಕೆ ಕೇಳಿ ಹೇಳ್ತೀನಿ. ಈಗ ಲೈಟ್ ಅಷ್ಟೇ, ಈಗ ಸ್ಟ್ರೀಟ್ ಲೈಟ್ ಹಾಕ್ತಿದ್ವಿ ಇಲ್ಲಿ ಸರ್, ಅದು ಹತ್ತಿಲ್ಲ ನೋಡಿ, ಇಲ್ಲ ಕೇಳಿ, ಹತ್ತಿಲ್ಲ ಅಲ್ಲಿ. ಲೈಟ್ ಅದು ಈಗ ಹತ್ತಲ್ಲ, ಕಂಟ್ರೋಲಿಂಗ್ ಇಲ್ವಲ್ಲ ಸರ್? ಕಂಟ್ರೋಲಿಂಗ್ ಇಲ್ವಲ್ಲ ಅದು ನೈಟ್ ಸನ್ರೈಸ್ ಅದು ಲೈಟು. ಹಾ ಲೈಟು ಬೆಳಿಗ್ಗೆ ಆಫ್ ಆಯ್ತದ 6 ಗಂಟೆಗೆ, ಓಕೆ 6 ಗಂಟೆ ಆದ್ಮೇಲೆ ಆನ್ ಆಯ್ತದ ಅದು automatic ಅದು. ಅದ್ಯಾರು ಆಫ್ ಆಯ್ತು, ಮಾಡ್ಬೇಕು. ಅದು ಚೆಕ್ ಮಾಡೋಣ ಬಿಡಿ ಸರ್. ಇಲ್ಲ ಅದು ನಾನೇ ಹಾಕ್ಸಿದ್ದೀನಲ್ಲ, ಈಗ ನಾನು ವಾರ್ಡ್ಗಳಲ್ಲಿ ಹಾಕ್ಸಿದ್ದೀನಲ್ಲ. ಓಕೆ ಓಕೆ ಅಲ್ಲ ಹಚ್ಚಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ಬೇಕು, ರೆಡಿ ಮಾಡ್ಕೊಡ್ತಾರ. ಈಗ ಎಲ್ಲ ನೋಡಿ, ನಾವು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಿರ್ಬೋದು, ಟೌನ್ ಪೂರ್ತಿ ಎಲ್ಲಾನು ಸಮರ್ಥನೆ ಮಾಡ್ಕೊಂಬಿಡಿ ಸರ್, ದಯವಿಟ್ಟು ಸಮರ್ಥನೆ ಮಾಡ್ಕೊಬೇಡಿ. ಯಾಕೆಂದ್ರೆ ಸಾರ್ವಜನಿಕವಾಗಿ ಮಾತಾಡೋಣ, ನಾವು ನೀವು ಕೆಲಸ ಮಾಡಿದ್ರೆ ಸಾರ್ವಜನಿಕವಾಗಿ ಮಾಡ್ತಾ ಇಲ್ಲ. ನನಗೂ ಗೊತ್ತು ವಾಸ್ತವ ಏನು ಅಂತ. ಈಗ ಟೆಂಡರ್ ಓಕೆ, ಇದ್ರ ಟೆಂಡರ್ ತೀರೋಗ್ಬಿಟ್ಟೈತೆ. ಯಾವ್ದು? ಇದು ನಮ್ಮ ಎಲೆಕ್ಟ್ರಿಕ್ ಕರೆಂಟ್ ಟೆಂಡರ್. ಹೌದು ಹೌದು ಹೌದು, ಇಡೀ ಬಂದು ಕಗತ್ಲು ಹೇಳಿ ಕಗತ್ತು. ಆ ಟೆಂಡರ್ ಆಗ್ಬೇಕು, ಅವ್ರು ಪ್ರೋಸೆಸ್ ಮಾಡ್ಕೊಡ್ಬೇಕು. ಈ ತರ ಪರಿಸ್ಥಿತಿ ಇದೆ. ನೀವ್ ಹೇಳೋದು ಸರಿ, ಅದು ಮನವರಿಕೆ ಮಾಡ್ತಿದ್ರಿ ಒಳ್ಳೇದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನೇಳಿ ಮನವರಿಕೆ ಮಾಡ್ತಿದ್ರಿ, ಬಟ್ ಹಂತವಾಗಿ ಆಗ್ತದೆ ಎಲ್ಲ. ನೀವು ಅದನ್ನ ಸರ್ 3 ವರ್ಷ ಆಯ್ತು ರುದ್ರಭೂಮಿ ಆಗಿ, ಬೇರೆ ರುದ್ರಭೂಮಿಗಳನ್ನ ನೋಡ್ಕೊಂಡ್ರೆ ನಾಚಿಕೆ ಆಗ್ಬೇಕು ನಮ್ ಹಿಂದೂ ರುದ್ರಭೂಮಿ ಹಿಂಗಿದೆ ಅಂತ. ಅಲ್ಲ, ನಾವು ಏನು ಮಾಡಕ್ಕಾಗಲ್ಲ. ಹಿಂದೂ ರುದ್ರಭೂಮಿ ಯಾವ ತರ ಮರ ಗಿಡ ನೆರಳು ಕುದುರೆ ಎಲ್ಲ ವ್ಯವಸ್ಥೆ ಎಲ್ಲ ಕ್ಲೀನ್. ಮೂಲಭೂತ ಇನ್ನೊಂದು ನಾನು ಹೇಳ್ತೀನಿ ಕೇಳಿ, ಇದು ಸರ್ಕಾರನೇ ಒಂದಂತಲ್ಲ, ಇಲ್ಲಿ ನಾವು ಸಾರ್ವಜನಿಕರು ನಾವು ಇದು ಮಾಡುದು. ಸಾರ್ವಜನಿಕರು ಇದಕ್ಕೆ ಒತ್ತಾಸ ಕೊಡ್ಬೇಕು. ಇಲ್ಲಿಗೆ ಸೇರಿದಂತವ್ರು ಇದಕ್ಕೆ ಒತ್ತಾಸ ಕೊಡ್ಬೇಕು. ಆದಷ್ಟು ಇಲ್ಲಿ ಮೊನ್ನೆ ಈಗ ಎಲ್ಲ ಕ್ಲೀನ್ ಮಾಡಿಸಿದ್ರು ನಮ್ಮ ಇಲ್ಲಿಯವರ ಎಲ್ಲ ಸೇರ್ಕೊಂಡು ನಮ್ಮ ಪುರಸಭೆಯಿಂದ. ಇದೆಲ್ಲ ಬೆಳೆದ್ಬಿಟ್ಟಿತ್ತು, ತುಂಬಾ ಬಡವಂತ ಎಲ್ಲ ಮಾಡಿದ್ರೆ. ದೇವಸ್ಥಾನಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿಗೆ ಆದ್ಯತೆ ಕೊಡಬೇಕು. ಯಾಕಂದ್ರೆ ಇಲ್ಲಿ ನಾವು ಸವನ ಉಳೋದ್ರಿಂದ ಇಲ್ಲಿ ಬಂದವ್ರಿಗೆ ಹೋದವ್ರಿಗೆ ಕೂತ್ಕೊಳ್ಳಕ್ಕೆ ಮಾಡಕ್ಕೆ ಉಳುಕಾಗಲ್ಲ, ಬರೀ ಬರ್ನ್ ಮಾಡಕ್ಕೆ ಕೂತ್ಕೊಳ್ಳಕ್ಕೆ. ನಾನು ಹೇಳ್ತಿರೋದು ನೆರಳು ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ಅದು ಬೋರ್ವೆಲ್ ಹೊಡಿಸಿದ್ದಾರೆ, ಅಪ್ರೂವಲ್ ಆಗೈತೆ, ಅದು ಮೀಟರ್ ಫಿಕ್ಸ್ ಮಾಡಿ ಆನ್ ಮಾಡ್ಕೊಡ್ಬೇಕು. ಈ ಕೆಲವೇ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ಅಲ್ಲ, ಅವ್ರು ಮೀಟರ್ ಇಲ್ಲ ಅಂದ್ರು, ಕರೆಂಟ್ ವ್ಯವಸ್ಥೆ ಇಲ್ಲ ಅಂದ್ರು ಅಟ್ಲೀಸ್ಟ್ ಪಂಪಿಂಗ್ ಹಾಕ್ಬೋದಲ್ಲ ಸರ್? ಪಂಪಿಂಗ್ ಬರಲ್ಲ ಅದಕ್ಕೆ. ಅದೇನಿದ್ರು ನಲ್ಲಿನೇ ಇದ್ ಮಾಡ್ಬೇಕು. ಪಂಪಿಂಗ್ ಬೋರೇ ಬೇರೆ, ಇದೇ ಬೇರೆ. ಇದು ಸತ ನೀರ್ ಬರ್ಬೇಕು, ಪಂಪ್ ಒತ್ತುವಂಗಿಲ್ಲ. ಇದು ಅಲ್ಲಿ ಆನ್ ಮಾಡ್ದಕ್ಕೆ ನೀರ್ ಬರ್ಬೇಕು. ಆ ತರ ಮಾಡಿದಾರೆ. ನಾವು ಮಾತಾಡ್ತೀವಿ. ದಯವಿಟ್ಟು ಸಿಒಕ್ಕಿಂತ ಈಗ ನಿಮ್ಮ ಟೈಮ್ ಕೂಡ ಮುಗೀತು. ಪಾಪ ನೀವು ಕೂಡ ಏನು ಮಾಡಕ್ ಆಗಲ್ಲ. ನೀವು ಕೂಡ ಎಷ್ಟೇ ಒಳ್ಳೆ ಜನಪ್ರತಿನಿಧಿ ಆದ್ರೂ ಕೆಲವೊಂದು ವಿಚಾರಗಳಲ್ಲಿ ನಾವು ತಲೆ ತಗ್ಗಿಸಲೇಬೇಕು. ಏನು ಮಾಡಕ್ಕಾಗಲ್ಲ. ನಿಮ್ ಕೈಲಿ ಕೂಡ ನಿಮ್ ಕೈ ಚೆಲ್ಬಿಡಿದೆ, ಅದು ಆಗ್ತಾ ಇಲ್ಲ. ಸಂಬಂಧಪಟ್ಟಂತ ಕೆಲವೊಂದು ಅಧಿಕಾರಿಗಳು ಮಾಡ್ಬೇಕಾದಂತ ಕೆಲಸ ಅದು ಮಾಡ್ಬೇಕು. ಅಧಿಕಾರಿಗಳು ಮಾಡ್ಬೇಕು, ಸಾರ್ವಜನಿಕರು ಒತ್ತಡ ಕೊಡ್ಬೇಕು, ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ಅದಾಗಬೇಕಾದ್ರೆ ಕೆಲವೊಂದು ಹಣಕಾಸು ಸರ್ಕಾರದಿಂದ ಯಾವುದೇ ಥರದ್ದು ಬಿಡುಗಡೆ ನಮ್ಮ ಟೌನ್ ವ್ಯಾಪ್ತಿಗೆ ಇದುವರೆಗಾಯ್ತು ಜಾಸ್ತಿ ಯಾವುದೋ ಹಣಕಾಸು ಬಿಡುಗಡೆ ಆಗಿಲ್ಲ. ಕೆಲವೊಂದು ಕೆಲಸ ಆಗಿಲ್ಲ, ಎಲ್ಲ ಹಳೆ ಕೆಲಸಗಳೇ ನಡೀತಾ ಇತ್ತು. ಈಗ ಕೆಲವೊಂದು ಕೆಲಸ ಆಗಿಲ್ಲ. ಈಗ ಆಲ್ಮೋಸ್ಟ್ ಈಗ ಬಿಡ್ತಾರೆ ಅಂತ ಹೇಳ್ತಿದ್ರೆ. ಆಗ ಇವೆಲ್ಲ ನೀವು ನೋಡಿ, ಅಲ್ಲಿ ರಿಸೆಪ್ಷನ್ಸ್ ಏರಿಯಾ ಅಂತ ಬೋರ್ಡ್ ಹಾಕೋರೆ. ರಿಸೆಪ್ಷನ್ಸ್ ಏರಿಯಾ ಅಂತಂದ್ರೆ ಕಾಂಪೌಂಡ್ ಇರ್ಬೇಕು, ಅಲ್ಲಿಗೊಬ್ಬ ಗೇಟ್ ಕೀಪರ್ ಇರ್ಬೇಕು, ಜೊತೆಗೆ ಅಲ್ಲಿ ಚಾಲನೆ ಮಾಡೋರು ಇರ್ಬೇಕು. ಆ ಒಳಚರಂಡಿ ನೀರ್ನ ಶುದ್ಧಿ ಮಾಡಿ ಮತ್ತೆ ಅದನ್ನ ಹೊರಡೆ ಬಿಡ್ಬೇಕು. ಅದು ಆನೆ ಆಗಿಲ್ಲ. ಅದಕ್ಕೆ ಟೆಂಡರ್ ತಗೊಂಡಿದ್ರೆ ಅದನ್ನ ಮಾಡ್ಬೇಕು ಅವರು. ಅಲ್ವೇ ಟೆಂಡರ್ನವರು ಅದನ್ನ ಸರ್. ಜನ ಉಗಿಯೋದು ಯಾರು ಗೊತ್ತಿದೆ ಸರ್? ಫಸ್ಟ್ ಉಗಿಯೋದು ಜನಪ್ರತಿನಿಧಿಗಳಿಗೆ ಅಲ್ವೇ? ಇವತ್ತು ಜನ ನಮ್ಮನ್ನ ಗೆಲ್ಸಿರ್ತಾರೆ, ನಮ್ಗೆ ಅವ್ರ ಕೈ ಕೇಳೋವಂಥದ್ದು ಬಯ್ಯೋ ಅಂತದ್ದು. ಅಧಿಕಾರಿಗಳು ನಾ ಯಾವತ್ತು ಹೇಳ್ತಾ ಇರ್ತೀನಿ ಸರ್, ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳಿಗೆ ಆ ಪಕ್ಷದ ದುರೀಣರಿಗೆ ಹೆಸರು ಬರುತ್ತೆ ಅಂತ ಮಾಡ್ತಾರೆ. ಅವರು ಕೆಲವೊಂದು ನಡೀತವೆ. ಈಗ ಮನೆ ಒಳಗೆ ಒಂದು ಊಟ ಮಾಡಿ ಅಡಿಗೆ ಮಾಡ್ಬೇಕಾರೆ ಸಾಕಷ್ಟು ಸರ್. ಈಗ ನಿಮ್ದು ಅಧಿಕಾರ ಇಲ್ಲ, ಅಧಿಕಾರಿಗಳನ್ನ ಪರವಾಗಿ ದಯವಿಟ್ಟು ಮಾತಾಡ್ಬಿಡಿ. ಸಾರ್ವಜನಿಕ ಪರವಾಗಿ ಮಾತಾಡಿ. ಮುಂದಿನ ಎಲೆಕ್ಷನ್ ಕೂಡ ನಿಮ್ಗೆ ಇದೆ. ಮುರಳಿಯವರೇ, ನಿಮ್ಮ ಸಮಾಜದ ಒಂದು ಕಾರ್ಯಕ್ರಮ ನಡೀತಾ ಇರೋಂಥದ್ದು. ನಾವು ಅಧಿಕಾರಿಗಳನ್ನ ತಗೋಬೇಕು ಗಂಟೆಗೆ. ನಾವು ಅಧಿಕಾರಿಗಳು ಸರ್, ನಿಮ್ಮ ಒಂದು ಕಾರ್ಯದಕ್ಷತೆ ಇದ್ದಾಗ ಮಾತ್ರ ಅಧಿಕಾರಿಗಳನ್ನ ನೀವು ಮನವೊಲಿಕೆ ಮಾಡಿ, ಅಥವಾ ಒಂದು ಅವ್ರನ್ನ ಅವ್ರ ಪರವಾಗಿ ಒಂದಷ್ಟು ಮಾತಾಡೋಣ. ಇವತ್ತು ನಮ್ ಟೈಮ್ ಮುಗಿದಿರ್ಬೋದು. ಅಲ್ಲಲ್ಲ, ನಿಮ್ ಟೈಮ್ ಮುಗಿದಿರ್ಬೋದು, ಬಟ್ ಜನದ ಮನ್ಸಲ್ಲಿದ್ದೀರಾ ನೀವು. ನಾವು ಈಗ ಜನದ ಮನ್ಸಲ್ಲಿದ್ದೀರಾ ನೀವು. ಇರ್ಬೋದು. ಪಾಪ ನಾವು ಹೇಳೋದು ಕೆಲಸ
ನಮ್ಗೆ ಇವತ್ತು ಇಲ್ಲ ಅಂತ ಯಾರು ನಮ್ಮ ಪುರಸಭೆ ಯಾವುದೇ ಒಂದು ಸ್ಲೀಪರ್ ಆಗಿರ್ಬೋದು, ಒಂದು ಯಾರೇ ಇರ್ಬೋದು. ಈಗ ನೀವೇ ನೋಡ್ತೀವಿ ಸರ್, ಇವತ್ತು ಬೇಸಿಗೆ ಬಿಸಿಲಲ್ಲಿ ಇಲ್ಲಿ ಬಂದು ಮಧ್ಯಾಹ್ನದ ತೇನ ಶವ ಸಂಸ್ಕಾರ ಮಾಡ್ಬೇಕು ಅಂದ್ರೆ ಕೂರಕ್ಕಾಗತ್ತೆ ಸರ್? ಇದೇ ವ್ಯವಸ್ಥೆ ಮಾಡ್ಬೇಕು. ನಾ ಹೇಳ್ತೇವೆ ಈಗ ಹೊಸದಿದು ಸರ್. ಇಲ್ಲ 3 ವರ್ಷ ಆಗಿದೆ, 3 ವರ್ಷ ಆಗಿದೆ. ಪಾಪ ಮುರಳಿಯವ್ರು ಏನು ಅಂದ್ರೆ ಅವರು ಬಹಳ ಕಷ್ಟ ಇದೆ. ಇವತ್ತು ವಿಚಾರಗಳು ಏನಿದೆ ಅಂದ್ರೆ, ಒಬ್ಬ ಜನಪ್ರತಿನಿಧಿಯಾಗಿ ಜನಗಳ ಮನವೊಲಿಸಬೇಕು, ಜೊತೆಗೆ ಅಧಿಕಾರಿಗಳ ಸಂಪರ್ಕ ಇರಬೇಕು. ಹಾಗಾಗಿ ಅವರ ಒಂದು ಸಮರ್ಥನೆ ಮಾತಾಡ್ತಾರೆ, ಅದು ನನಗೆ ಅವಶ್ಯಕತೆ ಇಲ್ಲ. ಬಟ್ ಸಾರ್ವಜನಿಕವಾಗಿ ನಾನು ಮಾತಾಡೋದೇನು ಅಂತಂದ್ರೆ, ಮೂಲಭೂತ ಸೌಕರ್ಯಗಳಿಲ್ದಿರಂತ ರುದ್ರಭೂಮಿ ನಮಗ್ ಬೇಕಾ? ಕೆರೆ ಪಕ್ಕ ಯಾರೋ ಕೆಲವೊಂದು ಜನಾಂಗ ಹಾಕೋತಾರಲ್ಲ, ಹಂಗೆ ಹಾಕೊಂಬೋದಲ್ರಿ? ಅಲ್ಲ ರೀ, ನಾವು ಯಾಕೆ ಜನಪ್ರತಿನಿಧಿಗಳ ಹತ್ರ ಮಾತಾಡಲ್ಲ ಅಂದ್ರೆ ಅವ್ರು ಸಮರ್ಥನೆ ಮಾಡ್ಕೋತಾರೆ. ಹಾಗಾಗಿ ನಾವು ಜನಪ್ರತಿನಿಧಿಗಳ ಹತ್ರ ಸಾಮಾನ್ಯವಾಗಿ ಮಾತಾಡಲ್ಲ. ಬಟ್ ಮುರಳಿಯವರು ಇಲ್ಲಿ ಇದರಿಂದ ಅವ್ರನ್ನ ಮಾತಾಡಿಸಿದೆ. ಅವರ ಸವಿತ ಸಮಾಜದ ಒಂದು ಕುಟುಂಬ ಇವತ್ತು ಇಲ್ಲಿ ಮಾಡ್ತಾರಂತ ನೋಡಿ. ನನಗೆ ಸುಸ್ತಾಗ್ತದೆ, ನೀರು ಕುಡಿಯೋಕ್ಕೆ ನೀರಿಲ್ಲ. ನನಗೆ ಸುಸ್ತಾಗ್ತದೆ, ನೀರು ಕುಡಿಯೋಕ್ಕೆ ನೀರಿಲ್ಲ. ಇಲ್ಲಿ ಬಿಸ್ತಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬರೀ ವಿಡಿಯೋ ಮಾಡಲ್ಲ, ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ನಿಮ್ಗೆ ಯಾರೆಲ್ಲ ಮಂಡಳಿಗೆ ದುಡ್ಡು ಬಂದಿದೆ, ನಿಮ್ಗೆ ಯಾರು ದುಡ್ಡನ್ನ ಕಳಿಸ್ತಾರೆ ಟೆಂಡರ್ದು, ಅಥವಾ ಏನು ನಿಮ್ಗೆ ಮೇಲಿನ ಎಲ್ಲ ವ್ಯವಸ್ಥಿತವಾದಂಥ ಬಂದಿರುವಂಥ ಅನುದಾನಗಳ ವೆಬ್ಸೈಟ್ಗಳನ್ನ ಕಳಿಸ್ತೀನಿ, ಸರ್ಕಾರದ ವೆಬ್ಸೈಟ್ ಕೂಡ ಕಳಿಸ್ತೀನಿ. ನಿಮ್ಮ ಯೋಗ್ಯತೆ ಇಷ್ಟೇ ಅಂತ ಗೊತ್ತಾಗ್ಲಿ. ಇಡೀ ಸಾರ್ವಜನಿಕರು ಉಗಿಯುವಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ನೀವು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಜನಗಳೇ ನಿಮಗೆ ಬುದ್ಧಿ ಕಲಿಸ್ತಾರೆ. ಜನಗಳೇ ಬುದ್ಧಿ ಕಲಿಸ್ತಾರೆ. 6 ತಿಂಗಳು ಬೇಕನ್ರಿ ಅದಕ್ಕೊಂದು ಮೋಟ್ರ್ ಹಾಕೋಕೆ, ಅಥವಾ ಹ್ಯಾಂಡ್ ಪಂಪ್ ಹಾಕ್ಬಿಡ್ರಿ. ಸಂಬಂಧಪಟ್ಟಂತ ಯಾವ ಟೆಂಡರ್ ತಗೊಂಡವನೆ ಹ್ಯಾಂಡ್ ಪಂಪ್ ಹಾಕ್ಬಿಡಿ ಹೋಗ್ಲಿ. ಏನು ನನಗೋಸ್ಕರ ಕೇಳ್ತೇನೆ, ನಮ್ಮನೆಗೆ ನೀರು ಬಿಡಿ ಅಂತ ಕೇಳ್ತೇನೆ ನಾನು? ಅಲ್ಲ, ನಮ್ಮನೆಗೆ ನೀರು ಬಿಡು ಅಂತ ಕೇಳ್ತಾ ಇದ್ದೀನ್ರಿ. ರುದ್ರಭೂಮಿ ಕಣ್ರಿ, ಹಿಂದೂ ರುದ್ರಭೂಮಿಗೆ ನಾನು ಕೇಳ್ತಾ ಇರೋಂಥದ್ದು. ಹಿಂದೂ ರುದ್ರಭೂಮಿಗೆ ಮಲಗಿರೋ ಹಿಂದೂ ಸಮಾಜನ ವಿಚಾರನ ನಿಮಗೆ ಮುಟ್ಟಿಸ್ತಾ ಇರೋಂಥದ್ದು. ಜನಪ್ರತಿನಿಧಿಗಳೆಲ್ಲ ಬೈಯೋದು, ಅವ್ರಿಗೆ ಆ ಕೊಮ್ನವ್ರು ಮಾಡ್ಬಿಟ್ರು, ಈ ಕೊಮ್ನವ್ರು ಮಾಡ್ಬಿಟ್ರು ಅಂತಲ್ಲ. ನಿಮಗೆ ತಗೊಳಕ್ಕೆ ಯೋಗ್ಯತೆ ಇಲ್ದಿರಂತ ಕೆಲವೊಂದು ಇದಿರಲ್ಲ, ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇರೋಂಥದ್ದು, ವಿಚಾರ ಮುಟ್ಟಿಸ್ತಾ ಇರೋಂಥದ್ದು. ನೋಡಿ, ಇದು ಬೋರ್ವೆಲ್ಲು ವರ್ಷಾನುಗಂಟ್ಲೆ ಆಗಿದೆ. ಇದು ತೆಗೆದು ಬೇಡ ರೀ, 6 ತಿಂಗಳೇ ಆಗೈತೆ. ಆ ಬೋರ್ವೆಲ್ ರೂಲ್ ಪ್ರಕಾರ 6 ತಿಂಗಳು ಆಗುತ್ತೆ. ಹೋಗ್ಲಿ, ಒಂದು ಹ್ಯಾಂಡ್ ಪಂಪ್ ಹಾಕಕ್ಕೆ ಈಗೇನು ಯಾರು ಜವಾಬ್ದಾರಿ ತಗತ್ತಲ್ಲ ಕಣ್ರಿ. ಕೌನ್ಸಿಲರ್ಗಳು, MLA, ಆಯ್ತಾ, ಅಧ್ಯಕ್ಷರು, ಇಂಜಿನಿಯರು, ಆಮೇಲೆ ಕೌನ್ಸಿಲರ್ಗಳು, ಇವರು ಜವಾಬ್ದಾರಿ ತಗ ಮಾಡ್ಬೇಕು ಸರ್. ಇವ್ರ ಜವಾಬ್ದಾರಿ ಹೇಳಿ, ಜನಪ್ರತಿನಿಧಿಗಳು ಕುಟುಂಬ ಸತ್ರೆ ಅವ್ರನ್ನ ಇಲ್ಲೇ ಸುಡ್ಬೇಕಲ್ಲ ಸರ್? ಇಲ್ಲೇ ಸುಡ್ಬೇಕು. ಈಗ ಆಯ್ತಾ, ಬರ್ತಾರೆ ಈ ಕಡೆ ಸೈಟು, ಈ ಸೈಟು ಮಾಕನಹಳ್ಳಿ ಗ್ರಾಮ, ಇವರೆಲ್ಲ ಅಲ್ಪಸಂಖ್ಯಾತರು ಯಾರು ಇದ್ರೆ, ಅಲ್ಪಸಂಖ್ಯಾತ ಅಂತಂದ್ರೆ ನಾವು ಕೂಡ, ಈಗ ನಾವು ಬಣಜಿಗ ಷಡ್ ಬಣಜಿಗೆ ಸೇರ್ತೀವಿ, ನಾವು ಕೂಡ ಅಲ್ಪಸಂಖ್ಯಾತರೆ. ಈಗ ಒಂದು ಗ್ರಾಮಕ್ಕೆ ನಮ್ಮಂತ ತಂದು ಹಾಕಕ್ಕೂ ಇದೇ ಜಾಗ. ನಮ್ ಕುಟುಂಬ ಬಂದ್ರೆ ಇಲ್ಲೇ ಕೂತ್ಕೊಂಡು ಸಾಯ್ಬೇಕು. ಇಲ್ಲೇ ಸಾಯ್ಬೇಕು. ಏನ್ರಿ ಹಣ ಬರೋದು? ತಗತಾ ಇರೋ ಜವಾಬ್ದಾರಿ ಮುನ್ಸಿಪಾಲಿಟಿ ಯಾವ ಜವಾಬ್ದಾರಿನೂ ತಗತಾ ಇಲ್ಲ. ಮೇಯರ್ ಜವಾಬ್ದಾರಿ ಬೇಕಾ ಬಿಟ್ಟಿ. ಒಂದು ಯಾವ್ದೇ ಒಂದು ಕೆಲಸ ಕೇಳಕೋರು ಬೇಕಾ ಬಿಟ್ಟಿ. ಏನ್ ಕೇಳಿದ್ರಿ? ಈಗ ಒಂದು ಮೋರಿಗಳು ಎಲ್ಲಾ ಗಲೀಜಿದೆ, ಅದು ತೆಗಿಬೇಕಾಗಿತ್ತು, ನೀವು ತೆಗಿಲಿಲ್ಲ. ಫುಲ್ ಗಲೀಜಿದೆ, ಕಸ ಎಲ್ಲ ಮೋರಿಲೆಲ್ಲ ಮುಚ್ಕೊಂಡಿದೆ. ಟ್ಯಾಕ್ಸ್ ಕಟ್ತಿರಲ್ರಿ ನೀವು? ಟ್ಯಾಕ್ಸ್ ಕಟ್ತೀರ. ಆಮೇಲೆ ಈಗ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಮಹಿಳಾ ಸಂಘಗಳನ್ನ ಮೊರೆ ಹೋಗಿರೋದು ಇವ್ರ ಯೋಗ್ಯತೆಗೆ. ಕೇಳಕ್ ಹೋದ್ರೆ ಏನಂತಾರ, ಅಧ್ಯಕ್ಷರು ಕೇಳಕ್ ಹೋಗೋ, ಕೌನ್ಸಿಲರ್ಗಳು ಯಾವ ಸರ್ಕಾರ ಬಂದಿದೆ ಕತೆ ಅವ್ರು ಕೇಳು ಹೋಗಿ. ಆಮೇಲೆ ಅವ್ನ್ ಕೇಳು, ಇವ್ನ್ ಕೇಳು, ಹೋಗ ಅವನ ಅವ್ರು ಕೇಳಿ. ಆ ಕಡೆ ಕೂತಾರಲ್ಲ ಕೇಳಿ, ನನ್ನಲ್ಲಪ್ಪ ಅವ್ರು ಕೇಳು. ಒಂದ್ ಕೆಲಸ ಮಾಡಿ, ಆಡಿಯೋ ಮಾಡ್ಕೊಂಡ್ಬಿಡಿ, ಹೇಳ್ತೀನಿ. ಯಾವ ಸಮಸ್ಯೆಗಳಿದೆ ಆಡಿಯೋ ಮಾಡಿ ಕಳಿಸಿ. ಆಮೇಲೆ ಸ್ಟೇಟ್ ಮಾಧ್ಯಮಗಳಿಗೆ ಹಾಕ್ಸ್ಬಿಡ್ತೀನಿ. ಕಂದಾಯ ಕಟ್ಟಕ್ಕೆ ಹೋದ್ರ ಕುತ್ಕೊಳ್ಳಿ, ಒಂದ್ ಅರ್ಧ ಗಂಟೆ ಹೇಳ್ತೀವಿ ಅಂತಾರೆ. ಅರ್ಧ ಗಂಟೆ ಕುತ್ಕೊಂಡ್ರು ಜವಾಬ್ದಾರಿ ಇಲ್ಲ, ಕರೀದಿಲ್ಲ. ಕುಂತಿದ್ದು ಏನ್ರೆ ಹೋಗ್ತೀವಿ ನಾವು, ನೀವು ಏನ್ ಕರೀಲಿಲ್ಲ, ಏನು ಇಲ್ಲ ಅಂದ್ರೆ ಮೊಬೈಲ್ ಹಿಡ್ಕ ಕೂತಿರ್ತಾರೆ. ಅಲ್ಲ, ಬೇರೆಯವ್ರಿಗೆಲ್ಲ ಇವರು ಮಾಧ್ಯಮದವ್ರಿಗೆ ಮೊಬೈಲ್ ತೆಗಿಯಂಗಿಲ್ಲ ಅಂತ ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡೋರೆ. ಅಲ್ಲ, ಈಗೆಲ್ಲ ಅದೆಲ್ಲ ಓಪನ್ ಇದೆ. ಈಗೇನ ಹೊಸ ಕಾನೂನು ಬರಬೇಕು, ರಾಜ್ಯಪಾಲರು ಅಂಕಿತ ಹಾಕ್ಬೇಕು, ಸಹಿ ಹಾಕ್ಬೇಕು. ಹೇಳಿದ್ದು ವಿಚಾರಣೆಗೆ ಯಾವ ಇಲಾಖೆಯಲ್ಲೂ ಕೂಡ ಸಂವಿಧಾನದಲ್ಲಿ ಇಲ್ಲ ಮೊಬೈಲ್ ವಿಡಿಯೋ ತೆಗಿಬೇಡ, ಆಡಿಯೋ ಮಾಡಬೇಡ ಅಂತ. ಏನು ಕೇಳಂಗಿಲ್ವಂತ, ಏನು ಮಾತಾಡಂಗಿಲ್ವಂತ. ಅಲ್ಲಿ ಅವ್ರು ಹೇಳೋದಕ್ಕೆ ಅಂದ್ಬಿಟ್ಟು ಬರ್ಬೇಕಂತ. ಜವಾಬ್ದಾರಿ ಹಿಂದಕ್ಕೆ ತಿರಿಕೆ ಕೇಳ್ಬಾರ್ದಂತ.
ಮುನ್ಸಿಪಾಲ್ಟಿಲಿ ಅಷ್ಟೆಲ್ಲ ನಡೀತದ. ಮತ್ ನೀವೇ ಗೆಲ್ಲಿಸ್ತಿರಲ್ರಿ? ನಾವು ಗೆಲ್ಲಿಸ್ತಾ ಇದೀವಿ, ಯಾಕೆಂದ್ರೆ ನಾವು ಅವ್ರ ಕೈಲಿ ಬಯಸ್ಕೋಬೇಕಲ್ಲ. ಹ್ಮ್ ಕುತ್ಕೊಳ್ಳೋ ಆ ಕಡೆ ಬರೋ ಗಂಟ 7 ಗಂಟೆ ಅನ್ಬೇಕಲ್ಲ. ಅಲ್ಲ, ನೀವೇ ಪಟಾಕಿ ಹೊಡಿತೀರಾ, ನೀವೇ ಸ್ವೀಟ್ ಅನ್ಸ್ತೀರಾ, ನೀವೇ ಹಾರ ಹಾಕ್ತೀರಾ, ಒತ್ಕೊಂಡ್ ಕುಣಿತೀರಾ, ತಂದೆ ತಾಯಿನೇ ನೀವು ಮೆರೆಸಲ್ಲ. ಪಟಾಕಿ ಹೊಡೆದು ಬಂದಂತ ಜನಪ್ರತಿನಿಧಿಗಳಿಗೆ ಏನ್ ಮಾಡ್ತಾರೆ ಅಂತ ಮೆರೆಸ್ತೀನಿ, ಏನ್ ಮಾಡಮ್ಮ? ಅಮ್ಮ ಹೇಳಿ, ಏನ್ ಹೇಳಿದ್ರಿ? ಏನಾರ ನಮ್ಮ ಊರು ಉದ್ಧಾರ ಮಾಡ್ತಾರೆ ಅಂತ ನಿಲ್ಲಿಸ್ತೀವಿ. ಎಲ್ರು ಮಾಡಕ್ಕಾಗಲ್ಲ, ಯಾರೋ ಒಬ್ರು ಮಾಡ್ಬೇಕು, ಮಾಡ್ತೀವಿ. ಅವ್ರು ಮಾಡಿಲ್ಲ ಅಂದ್ರೆ ನಾವೇನ್ ಮಾಡಮ್ಮ? ನಮ್ ಕರ್ತವ್ಯ ನಾವ್ ಮಾಡ್ಬೇಕು ತಾನೆ. ಹೌದೌದು. ಮತ್ತೆ ನೋಡಿ, ಒಬ್ಬ ರೈತ ಮಹಿಳೆ ಹೇಳ್ತಾರೆ. ಓಟ್ ಹಾಕೋದ್ಮೇಲೆ ಜುಟ್ಟು ಹಿಡಿತಾರ. ಹಂಗ ಆಗ ಅಪ್ಪ ಅಣ್ಣ ಮಗ ತಂದ ಹಾಕಪ್ಪ ಅಂತಾರ. ಹಾಕಾದ್ಮೇಲೆ ಯಾರವ ನಿಂತಲ್ಲ ಸೈಡಲ್ಲಿ ಹಾರ ಹಾಕೋಕ್ ಬಿಡಲ್ಲ ನಿಮ್ನ. ಸೈಡ್ ಬರ ಅಂತಾರ. ನೀವು ಹಾರ ಹಾಕೋಕ್ ಹೋದ್ರೆ ಸೈಡ್ ಬರ ಅಂತಾರ. ಅಧಿಕಾರಿಗಳಿಗಿಂತ ಹೆಚ್ಚಾಗ ಅವಾಗ ಕೌನ್ಸಿಲರ್ಗಳಲ್ಲಿ MLAಗಳಲ್ಲಿ ಆಗ ಇದು ಮಾಡ್ತಾರ. ನೀವೇ ಹೇಳ್ತೀರಾ, ನೀವೇ ಮಾಡ್ತೀರಾ, ಅವ್ರಿಗೆ ಗೊತ್ತು ರೀ. ಸಾರ್ವಜನಿಕರಿಗೆ ಕತೆ ಇರುವಂತ ಜನಪ್ರತಿನಿಧಿಗಳಿಗೆ ಗೊತ್ತು. MLAಗಳು ಈ ಕೌನ್ಸಿಲರ್ಗಳು ಸರಿ ಇಲ್ಲ ಅಂತ ಮೊದ್ಲಾಗಿ ಹೇಳ್ತೀವಲ್ಲ ನಾವು ಹಾಕೋದೇ ದೊಡ್ಡ ತಪ್ಪು. ಓಟ್ ಹಾಕೋದ್ಗ ಏಟ್ ಹಾಕುದ್ಮೇಲೂ ಅಲ್ಲ ರೀ, ನೀವೇ ನಿಂತ್ಕೊಂಬೋದಲ್ರಿ? ನೀವೇ ನಿಂತ್ಕೊಳ್ಳಿ, ಜನ ಸಪೋರ್ಟ್ ಮಾಡಲ್ಲ ನಿಮ್ನ. ಮಾಡಲ್ಲ, ಯಾಕಂದ್ರೆ ಈಗ ಕೋಟಿ ಮಡಗಿರ್ತಾರಲ್ಲ, ಅವ್ರ ದಿಕ್ ಹೋಯ್ತಾರ. ಓಟ್ ಇಷ್ಟು ಅಂತ ನೀವು ಕೊಡಕ್ ಆಗಲ್ವಲ್ಲ ಪಾಪ. ಅವ್ರು ದುಡ್ಡು ಕೊಡ್ತಾರಲ್ಲ ಜಾಸ್ತಿ. ದುಡ್ಡು ಮೇಲೆ ಹೋಯ್ತಾ ಇರೋದು ಇವತ್ತು ರಾಜಕೀಯ. ನೋಡಿ, ಇದು ಸಾರ್ವಜನಿಕ ಹೇಳಿಕೆ ಇರುವಂತದ್ದು. ಇಲ್ಲಿರೋಂಥ ರುದ್ರಭೂಮಿ, ಹಿಂದೂ ರುದ್ರಭೂಮಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುವಂತ ಪರಿಸ್ಥಿತಿ, ಮೂಲಭೂತ ಸೌಕರ್ಯಗಳಿಲ್ದಿರುವಂತ ಪರಿಸ್ಥಿತಿ. ಶೇಮ್ಲೆಸ್.